ಮಾರ್ಕೆಟ್ ಮಾತುಕತೆ ಚಾನಲ್ ವೀಕ್ಷಕರೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. ನಿನ್ನೆ ಕೆಲವೇ ದಿನಗಳಲ್ಲಿ 2026ಕ್ಕೆ ಕಾಲಿಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಾನಲ್ ವತಿಯಿಂದ ಈ ವರ್ಷದ ಮಿಷನ್ ಅಂತ ಒಂದು ಮಾತಾಡೋದಕ್ಕೆ ಬಂದಿರುವಂಥ ಸಮಯ. ನಿಮಗೆ ಗೊತ್ತಾಗ್ತಿರೋ ಹಾಗೆ ಈ ವರ್ಷ ನಾವು ಮಾತಾಡ್ತಾ ಇರೋಂಥದ್ದು ಅಸೆಟ್ ಅಲೋಕೇಶನ್ ಮತ್ತು ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ನಮ್ಮ ಚಾನಲ್ ವತಿಯಿಂದ 2023ರಿಂದ ಪ್ರತಿ ವರ್ಷ ಒಂದು ಮಿಷನ್ ಅಂತ ಮಾಡ್ಕೊಂಡು ಬಂದಿದ್ದೀವಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಅಂತಂದರೆ 2023ರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ನಮ್ಮ ಚಾನಲ್ನ ಮಿಷನ್ ಆಗಿತ್ತು. ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋದು. 2024ರಲ್ಲಿ ಟರ್ಮ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಅಂದರೆ ಅದರಲ್ಲಿ ಟರ್ಮ್ ಇನ್ಶೂರೆನ್ಸ್ ಅಂತ ಅದ್ರ ಬಗ್ಗೆ ಮಾತಾಡಿದ್ವಿ. 2025ನೇ ವರ್ಷದಲ್ಲಿ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್ ಅಂತ ಮಾತಾಡಿದ್ವಿ. ನೋಡಿ, ನನ್ನ ಪ್ರಕಾರ ಯಾರೇ ಒಬ್ಬರು ಹೂಡಿಕೆ ಮಾಡಬೇಕು ಅಂತ ಬರೋದಾದರೆ, ಮತ್ತೊಂದು ಏನೋ ಒಂದು ಫೈನಾನ್ಷಿಯಲ್ ಡಿಸಿಷನ್ ಅಂತ ತೊಗೊಳೋದಕ್ಕಿಂತ ಮುಂಚೆ ಈ ಮೂರನ್ನು ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ 3 ಚೆಕ್ ಲಿಸ್ಟ್ಗಳನ್ನು ನಮ್ಮ ಚಾನಲ್ ವತಿಯಿಂದ 3 ವರ್ಷ ಮಿಷನ್ ಅಂತ ನಾವು ಮಾತಾಡ್ಕೊಂಡು ಆಗಿರೋದ್ರಿಂದ ಈಗ ಆ್ಯಕ್ಚುಯಲ್ ಹೂಡಿಕೆಗಳು, ಅದರಲ್ಲಿ ಬರುವಂಥ ಸ್ಟ್ರಾಟಜೀಸ್ಗಳು, ಇದ್ರ ಬಗ್ಗೆ ನಾವು ಮಿಷನ್ಗಳನ್ನು ಇಟ್ಕೊತಾ ಹೋಗ್ಬೋದು. ಈ ವರ್ಷ ಮಾತಾಡ್ತಾ ಇರೋವಂಥದ್ದು ಅಸೆಟ್ನ ಹೇಗೆ ಅಲೋಕೇಟ್ ಮಾಡೋದು. ನಾನೊಂದು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತಿದ್ದೀನಿ, ಅಥವಾ ಯಾವುದೋ ಒಂದು ಕಾರಣಕ್ಕೋಸ್ಕರ ನೋಡಿ, ಯಾವುದೋ ಒಂದು ಕಾರಣಕ್ಕೋಸ್ಕರ ಇನ್ವೆಸ್ಟ್ ಮಾಡುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟು. ಸುಮಾರು ಜನ ನಾವು ಅದನ್ನ ಮಾಡ್ತಾ ಇರೋದಿಲ್ಲ. ಅಂದರೆ ಸುಮ್ಮನೆ ನಾನು ಒಂದು SIP ಮಾಡ್ತಾ ಇದ್ದೀನಿ ಅಥವಾ ಲಂಸಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ಸರಿ, ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಆ ಒಂದು ಗೋಲ್, ಅದಕ್ಕೊಂದು ಗುರಿ ಅಂತ ಇಲ್ಲ ಅಂತಂದರೆ ನಾವು ಆ ಟಾರ್ಗೆಟ್ನ ರೀಚ್ ಆಗೋಕ್ಕಾಗೋದಿಲ್ಲ, ಅಥವಾ ಅದರಿಂದ ತುಂಬ ಡಿಸ್ಟ್ರಾಕ್ಟ್ ಆಗಿ ಡಿವೇಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಅಸೆಟ್ನ ಅಲೋಕೇಟ್ ಮಾಡುವಂಥದ್ದು ವಿತ್ ಡೈವರ್ಸಿಫಿಕೇಷನಲ್ಲಿ ಅಲೋಕೇಟ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟು. ಜೊತೆಗೆ ಇದನ್ನು ಯಾವುದಕ್ಕೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಆ ಒಂದು ಗೋಲ್ ಇಟ್ಕೊಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅಂತ ನಾವು ನೋಡ್ತಾ ಬರೋದಾದರೆ ಮಾರ್ಕೆಟಲ್ಲೂ ಕೂಡ ಒಂದು ಲೈವ್, ಅದರಲ್ಲೂ ಒಂದು ಸೈಕಲ್ ನಡೀತಾ ಇರುತ್ತೆ. ಯಾವಾಗಲೂ ಒಂದೇ ಥರ ಇರೋದಿಲ್ಲ ಅದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಇದರಿಂದ ಏನಾಗುತ್ತೆ, ನಾನು ಹೇಗೆ ನನ್ನ ಅಸೆಟ್ನ ಅಲೋಕೇಟ್ ಮಾಡ್ತಾ ಹೋಗಬೇಕು, ಮಾರ್ಕೆಟ್ನ ಮೂಮೆಂಟ್ಗೆ ತಕ್ಕಂಗೆ ನನ್ನ ಅಸೆಟ್ ಅಲೋಕೇಶನ್ ಕೂಡ ಚೇಂಜ್ ಆಗುವಂಥ ಸಾಧ್ಯತೆ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊತಾ ಹೋಗ್ತೀವಿ. ಜೊತೆಗೆ ನಾವು ಒಂದು ಗೋಲ್ ಬೇಸ್ಡ್ ಆಗಿ ಅಂತ ಮಾಡ್ತಿದ್ದಾಗ, ನನ್ನ ಗೋಲ್ ಹತ್ತಿರ ಬರ್ತಾ ಇದೆ ಅಂತಂದಾಗ ನಾನು ಕಾಷಿಯಸ್ ಆಗಬೇಕು ಅನ್ನೋದನ್ನು ಕೂಡ ಈ ಒಂದು ಮಾರ್ಕೆಟ್ ಎಮೋಜಿನ ಬೇರೆ ಬೇರೆ ಥರದಲ್ಲಿ ವಾಲ್ ಸ್ಟ್ರೀಟಲ್ಲಿ, ಇಂಡಿಯನ್ ಮಾರ್ಕೆಟಲ್ಲಿ ನೀವು ನೋಡ್ತಾ ಹೋಗ್ಬೋದು. ಆದರೆ ಇಲ್ಲಿ ಎಮೋಜಿ ಮೂಲಕ ಕೊಟ್ಟಿದ್ದೀನಿ, ಯಾಕೆಂದರೆ ಈಸಿ ನೆನ್ಪಿಟ್ಕೊಳಕ್ಕೆ ಅಂತ. ಪ್ರತಿಯೊಂದು ಮಾರ್ಕೆಟ್ ಸೈಕಲಲ್ಲೂ ಕೂಡ ಒಂದು ಬುಲ್ ರನ್ ಶುರು ಆಗ್ತಾ ಇದೆ ಅಂತಂದಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಥ್ರಿಲ್ ಇರುತ್ತೆ, ಒಂದು ಯುಫೋರಿಯಾ, ಓ ಸೂಪರ್ ಆಯಿತು ಇದು ಅಂತ. ಇದು ಕೋವಿಡ್ ಆದಮೇಲೂ ಕೂಡ ನೀವು ನೋಡ್ತಾ ಬಂದಿರ್ತೀರ. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ದಿನ ಮತ್ತೆ ಇನ್ನೊಂದು ಬುಲ್ರನ್ ಆಗೋಕ್ಕೆ ಇನ್ನೂ ಟೈಮ್ ಇದೆ, ನೋಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಒಂದು ನೆಗ್ಲಿಜೆನ್ಸಿ ಪೀರಿಯಡ್ ಕೂಡ ಬರ್ತಾ ಹೋಗುತ್ತೆ. ಅದಾದಮೇಲೆ ಏನಾಗ್ತಾ ಹೋಗುತ್ತೆ, ಸಣ್ಣದಾಗಿ ಒಂದು ಡ್ರಾಪ್ ಡೌನ್ ಆಗ್ತಾ ಹೋಯಿತು, ಮತ್ತೊಂದು ಬರ್ತಾ ಹೋಯಿತು ಅಂತಂದರೆ ಅದರಿಂದ ಆ್ಯಂಗ್ಸೈಟಿ ಶುರುವಾಗುತ್ತೆ. ಇಲ್ಲ, ಇದೆ ಹಿಂಗಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅದಕ್ಕೊಂದು ನಮ್ಮದೇ ಸರಿ ಅನ್ನೋದು ಒಂದು ಭಾವನೆ ಬರ್ತಾ ಹೋಗುತ್ತೆ. ಆಮೇಲೆ ಅದು ಭಯ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಡೀಪ್ ರೆಡ್ಡಿಗೆ ಹೋದಾಗ ಪ್ಯಾನಿಕ್ ಆಗ್ತಾ ಹೋಗುತ್ತೆ. ಕೊನೆಗೆ ಇದು ಸರಿನೇ ಇಲ್ಲ, ಈ ಜಾಗನೇ ಸರಿ ಇಲ್ಲ ಅಂತ ಇದು ನಮ್ಮ ಬೆಲೆ ನಮಗೆ ಕೋಪ ಬರುವಂಥ ಸಿಚುವೇಶನು ಬರ್ತಾ ಹೋಗುತ್ತೆ. ಅದರಿಂದ ಮತ್ತೆ ಹಾಗೆ ನಾನು ಒಂದು ಸ್ವಲ್ಪ ಮೇಲ್ಗಡೆ ಹೋದಾಗ, ಅಯ್ಯೋ ಇನ್ನೂ ನಾನು ಬಾಟಮಲ್ಲಿ ಇತ್ತು, ನಾನು ಇನ್ವೆಸ್ಟ್ ಮಾಡ್ಬೋದು ಇತ್ತು ಅಂತ ಕೆಲವರು ಡಿಪ್ರೆಷನ್ ಆಗ್ತಾ ಹೋಗುತ್ತೆ, ಇಲ್ಲ ಹೋಪು ಬರ್ತಾ ಹೋಗುತ್ತೆ. ಆಮೇಲೆ ಸ್ವಲ್ಪ ರಿಲೀಫ್ ಕೊಡ್ತಾ ಹೋಗುತ್ತೆ ಮಾರ್ಕೆಟು, ಮತ್ತೆ ಅದೇ ಸೈಕಲಿಗೆ ಬಂದಿರುತ್ತೆ. ಈ ರೀತಿ ಒಂದು ವೇವ್, ಒಂದು ಸೈಕಲ್ ಅದು ಮಾರ್ಕೆಟಿಂದು ಅದೇ ರೀತಿಯಾಗಿ ನಡೀತಾ ಇರುತ್ತೆ. ಡಿಫ್ರೆಂಟ್ ಫೇಸಸ್ಗಳಲ್ಲಿ ನಡೀತಾ ಹೋಗುತ್ತೆ ಮಾರ್ಕೆಟ್ ಅಲ್ವಾ. ಹೀಗಿದ್ದಾಗ ಲೆಟ್ಸೇ ನಾವು ಒಂದು ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಅಂತ ಬಂದಿದ್ದೀವಿ ಅಂದರೆ, ಕೆಲವ್ರದ್ದು ಗೋಲ್ ಏನಾಗಿರ್ಬೋದು, ಶಾರ್ಟ್ ಟರ್ಮ್ ಆಗಿರ್ಬೋದು. ಅಂದರೆ ಅವ್ರಿಗೇನು, ಯಾರು 2020ಸಲ್ಲಿ ನೀವು ಇದ್ದೀರಾ ಅಂತಂದರೆ ಮೇನ್ ಏನಾಗಿರುತ್ತೆ, ನಾನೊಂದು ಒಳ್ಳೆ ಕೆಲಸ ಹುಡ್ಕೊಳ್ಳುವಂಥದ್ದು ಅಂತಾಗಿರುತ್ತೆ. ಕೆಲಸ ಸೇರಿದಾಗ, ಗ್ರ್ಯಾಜುಯೇಷನ್ ಮುಗಿಸಿ ಕೆಲಸಕ್ಕೆ ಅಂತ ಸೇರಿದಾಗ ಆದಾಯ ಅನ್ನೋದು ಕಮ್ಮಿ ಇರುತ್ತೆ. ಅಫ್ಕೋರ್ಸ್ ಜಾಸ್ತಿ ಆದಾಯ ಅಂತ ಬರ್ತಾರಲ್ಲ, ಅದರ ಖರ್ಚು ಕೂಡ ಕಮ್ಮಿ ಇರುತ್ತೆ. ಯಾಕೆಂತಂದರೆ ಮನೆಯಲ್ಲಿ ಇನ್ನೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ನೀವು ಮನೆಯಿಂದ ಹೊರಗಡೆ ಇದ್ದು ಬೇರೆ ಕಡೆ ಎಲ್ಲೋ ಇರ್ತೀರಾ, ಪೇರೆಂಟ್ಸಿಂದ ದೂರ ಇರ್ತೀರಾ. ಇನ್ನೂ ಕಂಪ್ಲೀಟಾಗಿ ನಿಮ್ಮ ಫ್ಯಾಮಿಲಿ ನಿಮ್ಮ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ. ಸುಮಾರು ಜನಕ್ಕೆ, ಕೆಲವರಿಗೆ ಆ ಥರ ಸಿಚುವೇಶನ್ ಇರಲ್ಲ, ತುಂಬ ಬೇಗನೆ ಜವಾಬ್ದಾರಿ ಬಂದಿರುತ್ತೆ, ಯಾಕೆಂದರೆ ಮನೆ ಪರಿಸ್ಥಿತಿ ಆ ಥರ ಇದ್ದಾಗ. ಆದರೆ ಮೋಸ್ಟ್ ಆಫ್ ದ ಪೀಪಲ್ಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ನಿಮ್ಮ ಹತ್ರ ಒಂದು ಕಂಟ್ರೋಲ್ ಇರುತ್ತೆ. ಆಗ ನಾವು ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ ತರಿಸ್ಕೊಳ್ಳೋಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಹಿಂದೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ ಇದ್ದಾಗಲೂ ಕೂಡ ಯಾಕೆ ಇದು ಹೆಲ್ಪ್ ಆಗ್ತಾ ಇತ್ತು ಅಂತಂದರೆ, ಒಂದು ಇನ್ಶೂರೆನ್ಸ್ ಮಾಡಿಸಿದ್ರೆ, ನಾನು ಅಲ್ಲಿ ಇನ್ಶೂರೆನ್ಸ್ನ ಬರೀ ಟ್ಯಾಕ್ಸ್ ಪರ್ಪಸ್ಗೆ ಅಂತ ಮಾಡೋದಲ್ಲ, ಆದರೂ ಕೂಡ ಸೆಲ್ಲಿಂಗ್ ಪಾಯಿಂಟ್ ಅದಾಗ್ತಾ ಇತ್ತಲ್ವ, ನಿಮಗೆ 80C ಇದರಲ್ಲಿ ಡಿಡಕ್ಷನ್ ಸಿಗ್ತಾ ಹೋಗುತ್ತೆ, ಅಥವಾ HR ನಿಮಗೆ ಡಿಡಕ್ಷನ್ ಸಿಗ್ತಾ ಹೋಗುತ್ತೆ. ಹಾಗೆಯೇ ನಾವು ಬೇರೆದು ನೀವು ಒಂದು ELSS ಸ್ಕೀಮಲ್ಲಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ನಿಮಗೆ 80C 1.5 lakhs ತನಕ ಬರುತ್ತೆ ಅಂತ. ಅಂದರೆ ಇನ್ವೆಸ್ಟ್ ಮಾಡಲೇಬೇಕು ಅಂತ ಒಂದು ಆಸಕ್ತಿ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಟ್ಯಾಕ್ಸ್ ಸೇವಿಂಗ್ ಪರ್ಪಸ್ಸಿಗೋಸ್ಕರನಾದರೂ ಏನು ಮಾಡ್ತಾಯಿದ್ರು ಯುವ ಜನತೆ, ಆ ನಿಟ್ಟಿನಲ್ಲಿ ಗಮನ ವಹಿಸ್ತಾ ಇದ್ರು. ಈಗೇನಾಗಿದೆ, ಅಪ್ ಟು 12 ಲಕ್ಷ ಟ್ಯಾಕ್ಸೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸುಮಾರು ಜನ ಸ್ಟಾರ್ಟಿಂಗಲ್ಲಿ ಏನು ಉದ್ಯೋಗ ಶುರು ಮಾಡ್ತಾರೋ ಅವರು ಆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ಗೆ ಅಂತ ಬಳಸೋದ್ರ ಬದಲಾಗಿ ಖರ್ಚು ಮಾಡೋದಕ್ಕೆ ಬಳಸ್ಬೋದು. ಅಂದರೆ ತುಂಬ ಯಂಗ್ ಜನ್ರೇಷನ್ನು, ನಾನು ನನ್ನ ಕೊಲೀಗ್ಸು ಸೇರಿ ಸುಮಾರು ಜೊತೆ ನಾನು ನೋಡಿರ್ತೀನಿ, ಈಗಲೂ ಕೆಲಸ ಸೇರಿರ್ತಾರೆ, ಆದರೆ ಒಂದು ಐಫೋನ್ನ ತೊಗೊಂಡಿರ್ತಾರೆ, ಅಥವಾ ಅವ್ರ ಆದಾಯ
ವಲಯಕ್ಕೆ ಮೀರಿ ಅಂದರೆ ಒಂದು 3 ತಿಂಗಳು 4 ತಿಂಗಳದ್ದು ಏನು ಆದಾಯ ಅವ್ರದ್ದು ಇನ್ಕಮ್ ಬರ್ತಾ ಇರುತ್ತೋ ಆ ಲೆವೆಲಿಂದ ಒಂದು ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡೋದಕ್ಕೆ, ಅದು ಬೇರೆ ಬೇರೆ ಗ್ಯಾಜೆಟ್ಸ್ಗಳಾಗಿರ್ಬೋದು ಅಥವಾ ಅವ್ರದ್ದು ಒಂದು ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಟ್ರಿಪ್ಗಳನ್ನು ಮಾಡೋದಾಗಿರ್ಬೋದು, ಇನ್ನು ಈಗ ಕೆಲಸಕ್ಕೆ ಸೇರಿದವರು, ಈ ಥರ ಅದು ವ್ಯಯ ಆಗ್ತಾ ಇದೆ. ಹೋಪ್ಫುಲಿ ಅದು ಸ್ವಲ್ಪ ಚೇಂಜ್ ಆಗ್ತಾ ಹೋಗಬೇಕು. ಅದು ಯಾಕೆ ಮಾಡೋಕ್ಕೆ ಸಾಧ್ಯ ಇದೆ, ನಿಮ್ಮಂಥ ಜನ ಮಾತಾಡ್ಕೊಂಡಾಗ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಅದನ್ನ ನಾವು ಸೃಷ್ಟಿ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಅದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗೆಯೇ 30ನೇ ಘಟ್ಟ ಅಂತ ಬಂದಾಗ 30ರಿಂದ 40 ವರ್ಷ ಒಂದು ಕರಿಯರ್ನ ಪೀಕ್ ಸ್ಥಾನಕ್ಕೆ ತಲುಪುವಂಥದ್ದು, ಅಲ್ಲಿ ಒಂದು ಅದಕ್ಕೆ ಮೇನ್ ಫೋಕಸ್ ಆಗಿರುವಂಥದ್ದು, ಜೊತೆಗೆ ಮದುವೆ, ಮನೆ, ಮಕ್ಕಳು, ಈ ಥರದ್ದೆಲ್ಲ ಒಂದು ಪ್ರಯಾರಿಟಿಗಳು ಬರ್ತಾ ಹೋಗುತ್ತೆ. 40ರಿಂದ 50ಕ್ಕೆ ಬಂದಾಗ ರಿಟೈರ್ಮೆಂಟಿಗೆ ಯೋಚನೆ ಮಾಡುವಂಥ ಸಮಯ ಬರ್ತಾ ಹೋಗುತ್ತೆ. ಮಕ್ಕಳು ಕೂಡ ಪೀಕ್ ಎಜುಕೇಷನ್ ಟೈಮಿಗೆ ಬಂದಿರ್ತಾರೆ. ಅವಾಗ ಅವರ ಒಂದು ಎಜುಕೇಷನ್ ಭತ್ಯೆನೂ ಕೂಡ ಒರೆಸಬೇಕಾಗ್ತಾ ಇರುತ್ತೆ. ಜೊತೆಗೆ ಪೇರೆಂಟ್ಸಿಗೂ ಕೂಡ ವಯಸ್ಸಾಗ್ತಾ ಇರುತ್ತೆ. ಸೊ ಅವರ ಮೆಡಿಕಲ್ ಟ್ರೀಟ್ಮೆಂಟ್ ಈ ಥರದ್ದು ನೋಡ್ತಾ ಹೋಗಬೇಕಾಗುತ್ತೆ. ಈ ರೀತಿಯ ಒಂದು ಹಂತ ಬರ್ತಾ ಹೋಗುತ್ತೆ. 50 ದಾಟಿದ್ವಿ ಅಂತಂದಾಗ ನೀವು ಆಲ್ಮೋಸ್ಟ್ ರಿಟೈರ್ಮೆಂಟಿಗೆ ಯಾವ ರೀತಿ ಏನು ಅನ್ನೋದನ್ನು ಪ್ಲ್ಯಾನ್ ಮಾಡ್ಕೊಳ್ಳೋ ಹಂತದಲ್ಲಿರ್ತೀರಾ. ಅಫ್ಕೋರ್ಸ್ ನಿಮ್ಮ ಕರಿಯರು ಕೂಡ ಪೀಕ್ ಟೈಮಲ್ಲಿ ಇರುತ್ತೆ ಆ ಟೈಮಲ್ಲಿ. ಆದರೆ ಈಗ ಬೇರೆನೇ ಆಗ್ತಾರೆ. ಈಗ 40 ವರ್ಷಕ್ಕೆ ರಿಟೈರ್ಮೆಂಟ್ ಆಗಬೇಕು ಅಂತಲೂ ಕೂಡ ಜನ ಯೋಚನೆ ಮಾಡ್ತಾ ಇದ್ದಾರೆ. ಬಟ್ ಇದು ಒಂದು ನಮಗೂ ಒಂದು ಸೈಕಲ್ ಇದೆ ಅನ್ನೋದನ್ನು ನಾನು ಹೇಳ್ತಾ ಬಂದೆ. ಈ ಥರ ನಮಗೂ ಒಂದು ಸೈಕಲ್ ಇದೆ ಅಂತಂದಾಗ ಗೋಲ್ಗಳು ಕೂಡ ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ಇರುತ್ತೆ, ಕೆಲವೊಂದು ಲಾಂಗ್ ಟರ್ಮ್ ಗೋಲ್ಸ್ ಅಂತ ಇರುತ್ತೆ. ಈ ರೀತಿ ಗೋಲ್ಸ್ ಇರುತ್ತೆ. ಸೊ ಗೋಲ್ ಬೇಸ್ಡ್ ಆಗಿ ನಾವು ಅಸೆಟ್ನ ಅಲೋಕೇಟ್ ಮಾಡುವಂಥದ್ದು, ಅದಕ್ಕೆ ತಕ್ಕಂಗೆ ಇನ್ವೆಸ್ಟ್ ಮಾಡುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟು. ಸಿಮಿಲರ್ ಟು ಮಾರ್ಕೆಟ್ ಸೈಕಲ್ ಹೇಗಿರುತ್ತೋ ನಮ್ಮದರಲ್ಲೂ ಕೂಡ, ನಮ್ಮ ಲೈಫಲ್ಲೂ ಕೂಡ ಆ ಒಂದು ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟಿಗೆ ಬರಬೇಕಾಗುತ್ತೆ. ಸೊ ಹಾಗಿದ್ರೆ ಏನಾದರೂ ಒಂದು ತಂಬ್ ರೂಲ್ ಇದೆಯಾ ಈ ಥರ ಅಂದಾಗ ಅಸೆಟ್ ಅಲೋಕೇಟ್ ಮಾಡೋದಕ್ಕೆ? ನಾನು ಯಾವ ಥರ ತಂಬ್ ರೂಲ್ ಇದೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಫೈನಾನ್ಷಿಯಲ್ ಫೀಲ್ಡಲ್ಲಿ ಏನು ಹೇಳ್ತಾರೆ, ನಿಮ್ಮ ಏಜ್ ಏನಿದೆ ಅದನ್ನು ನೀವು 100ರಲ್ಲಿ ನಿಮ್ಮ ಏಜನ್ನು ಮೈನಸ್ ಮಾಡಿಬಿಡಿ, ಸಬ್ಟ್ರ್ಯಾಕ್ಟ್ ಮಾಡಿಬಿಡಿ, ಕಳೆದುಬಿಡಿ. ಏನು ಬರುತ್ತೋ ಅಷ್ಟನ್ನು ನೀವು ಈಕ್ವಿಟಿಗೆ ಇನ್ವೆಸ್ಟ್ ಮಾಡ್ಬೋದು ಅಂತ. ಉದಾಹರಣೆಗೆ ಯಾರಾದರೂ 20 ವರ್ಷ ವಯಸ್ಸಿನವ್ರು ಇದ್ದಾರೆ ಅಂದರೆ, 20 ವರ್ಷದವರು ಇನ್ವೆಸ್ಟ್ ಮಾಡೋಕ್ಕಾಗುತ್ತಾ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ಇನ್ನೂ ಕೆಲಸ ಎಲ್ಲ ಹುಡ್ಕೊಂಡಿರಲ್ಲ. ಲೆಟ್ಸೆ ನೀವು 25 ವರ್ಷ ತಲುಪಿದ್ರೆ, ನಿಮಗೆ ಕೆಲಸ ಇದೆ ಅಂತಂದರೆ 100ರಲ್ಲಿ 25 ಕಳೆದರೆ 75 ಅಂತ ಬಂತು. ಅಂದರೆ 75% ನೀವೇನು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊತಿರೋ ಅದನ್ನ ನೀವು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಅದು ರೂಲ್ ಹೇಳುತ್ತೆ. ಎಲ್ಲರಿಗೂ ಇದು ಅಪ್ಲಿಕೇಬಲ್ ಆಗುತ್ತಾ? ಇಲ್ಲ. ಯಾಕೆಂದರೆ ಕೆಲವರು ಕನ್ಸರ್ವೇಟಿವ್ ಇನ್ವೆಸ್ಟರ್ಸ್ ಕೂಡ ಇರ್ತಾರೆ. ಅಂದರೆ ನನಗೆ ರಿಸ್ಕ್ ಇರಬಾರ್ದು, ನನಗೆ ನನ್ನ ಗೋಲ್ ರೀಚ್ ಆಗಬೇಕು, ಆದರೆ ನನಗೆ ಯಾವುದೇ ರೀತಿಯಂಥ ಮಾರ್ಕೆಟ್ ರಿಸ್ಕ್ ಇರಬಾರ್ದು, ನನಗೆ ಅನಿಶ್ಚಿತತೆ ಇರಬಾರ್ದು, ಫಿಕ್ಸ್ಡ್ ರಿಟರ್ನೇ ಬರಬೇಕು ಅಂತಲೂ ಇರ್ತಾರೆ. ಆ ತಕ್ಕಂಗೆ ನಿಮ್ಮ ಮೆಂಟಲ್ ರಿಸ್ಕ್ ಅಪಟೈಟ್ ಯಾವ ರೀತಿ ಇದೆ, ನಿಮ್ಮ ಏಜ್ ಯಾವ ರೀತಿ ಇದೆ, ಎರಡರ ಬ್ಯಾಲೆನ್ಸಲ್ಲಿ ನಾವು ಅಸೆಟ್ ಅಲೋಕೇಶನ್ನ ಮಾಡಬೇಕಾಗುತ್ತೆ. ಬಟ್ ಜನರಲ್ ರೂಲ್ ಅಂತ ಬರ್ತಾ ಹೋಗೋದಾದರೆ ಈ ರೀತಿ ಹೇಳ್ತಾ ಹೋಗ್ತಾರೆ, ನಿಮ್ಮ ಏಜ್ ಜಾಸ್ತಿ ಆಗ್ತಾ ಬಂದಂಗೂ ಈಕ್ವಿಟಿ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ. ಯಾಕೆ ಈಕ್ವಿಟಿ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ? ಬಿಕಾಸ್ ಎಕ್ಸ್ಟ್ರೀಮ್ ವೊಲಟೈಲ್ ಆಗಿರುತ್ತೆ, ಒಂದು ಸೈಕಲಲ್ಲಿ ತುಂಬಿರುತ್ತೆ. ಸೊ ನೀವು ಗೋಲ್ ಹತ್ತಿರಕ್ಕೆ ಬಂದು ನಿಮಗೆ ಆ ಒಂದು ಗೋಲ್ನ ರೀಚ್ ಆಗದಲ್ಲೇ ಇರೋಂಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಹಂತವಾಗಿ ನೀವು 20ನೇ ವಯಸ್ಸಲ್ಲಿ ನೀವು ಶುರು ಮಾಡಿದ್ರೂ ಕೂಡ 25-30ನೇ ವರ್ಷದಲ್ಲಿ ನೀವು ಹತ್ತತ್ರಕ್ಕೆ ಬರ್ತೀರಿ. ನಿಮ್ಮ ಲಾಂಗ್ ಟರ್ಮ್ ಪ್ರೊಫೈಲ್ ಲೆಟ್ಸೆ ಒಂದು 30 ವರ್ಷಕ್ಕೆ ಅಂತ ನೀವು ಒಂದು ಅಸೆಟ್ ಅಲೋಕೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ರಿಟೈರ್ಮೆಂಟಿಗೆ ಅಂತ ಅಲೋಕೇಟ್ ಮಾಡ್ತಾ ಇದ್ದೀರಾ, ಅಥವಾ ಮಕ್ಕಳ ಹೈಯರ್ ಎಜುಕೇಷನ್ಗೆ ಅಂತ ಮಾಡ್ತಾ ಇದ್ದೀರಾ. ಇದೆಲ್ಲ ಒಂದು 20 ವರ್ಷ 25 ವರ್ಷ ಲಾಂಗ್ ಒಂದು ಟೆನ್ಯೂರ್ ಇರುವಂತಹ ಒಂದು ಗೋಲ್ ಆಗಿರುತ್ತಲ್ವ. ಅದು ಹತ್ತತ್ರ ಬರ್ತಾ ಇದೆ. ನಿಮ್ಮ ಟಾರ್ಗೆಟ್ ಅಮೌಂಟ್ ಎಷ್ಟು ಬೇಕು ಅನ್ನೋದನ್ನು ಹತ್ತತ್ರಕ್ಕೆ ಬರ್ತಾ ಇದೆ. ಟಾರ್ಗೆಟ್ ಅಮೌಂಟ್ ಅಂತ ಸೆಟ್ ಮಾಡಬೇಕಾದ್ರೆ ಇನ್ಫ್ಲೇಷನ್ನ ಕನ್ಸಿಡರ್ ಮಾಡ್ಕೊತ ಹೋಗಬೇಕು, ಜೊತೆಗೆ ಟ್ಯಾಕ್ಸೇಷನ್ನ ಕನ್ಸಿಡರ್ ಮಾಡ್ಕೊತ ಹೋಗಬೇಕು. ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಅಂತ ಮಾಡಬೇಕಾದ್ರೆ ಅದನ್ನು ಕೂಡ ತುಂಬ ಇಂಪಾರ್ಟೆಂಟು. ಸೊ ಜೊತೆಗೆ ಎಮೋಷನಲ್ ಪ್ಲಾನಿಂಗು ಕೂಡ ಬೇಕಾಗ್ತಾ ಹೋಗುತ್ತೆ. ನಾನು ಗೋಲು ಈ ಥರ ಮಾಡ್ತಾ ಇದ್ದೀನಿ, 20 ವರ್ಷ 30 ವರ್ಷದಲ್ಲಿ ಸಾಕಷ್ಟು ಮಾರ್ಕೆಟ್ ಸೈಕಲ್ಗಳು ಬರ್ತಾ ಹೋಗ್ಬೋದು. ಆಗ ನಾನು ಯಾವ ರೀತಿಯಾಗಿ ನಾನು ಮೆಂಟಲ್ ಪೀಸ್ನ ಇಟ್ಕೊಳ್ತಾ ಹೋಗ್ಬೋದು. ಯಾಕಂದರೆ ಕೋವಿಡ್ ಈ ಥರ ಕ್ರ್ಯಾಶ್ ಆದಾಗ ನೀವು 20% ತನಕ ಕ್ರ್ಯಾಶ್ ನೋಡಿರ್ತೀರ, 30% ತನಕ ಕ್ರ್ಯಾಶ್ ನೋಡಿರ್ತೀರ. ಆಗ ನಾವು ಧೃತಿಗೆಡಬಾರ್ದು. ಯಾಕಂತಂದರೆ ತುಂಬ ಫಾಸ್ಟ್ ರಿಕವರಿ ಬರ್ತಾ ಹೋಯಿತು, ಒಂದು ವರ್ಷದಲ್ಲಿ ರಿಕವರಿ ಬರ್ತಾ ಹೋಯಿತು. ಆದರೆ ಇತಿಹಾಸ ಅದೇ ಥರ ಇಲ್ಲ. ಕೆಲವೊಂದು ಸಲ ತುಂಬ ವರ್ಷಗಳು ಬೇಕಾಗಿದೆ ರಿಕವರಿ ಆಗೋಕ್ಕೆ. ಹಾಗಾಗಿ ಗೋಲ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ ಅಂತಂದರೆ, ನಮ್ಮ ಗೋಲಿಗೆ ಹತ್ತತ್ರ ಬಂದಾಗೆ ನಾವು ಅಸೆಟ್ ಅಲೋಕೇಶನ್ ಕೂಡ ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಅಥವಾ ಅಸೆಟ್ ಅಲೋಕೇಶನ್ ಅಂತ ಏನು ಮಾತಾಡ್ತಾ ಇದ್ದೀವಿ, ಇದಕ್ಕೆ 2 ಸೇಫ್ ಮೆಥಡ್ ಅಂದರೆ ಒಂದು ಕ್ಯಾಲೆಂಡರ್ ಬೇಸ್ಡ್ ಮೆಥಡ್ ಅಂತ ಕರಿತೀವಿ. ಅಂದರೆ ಏನು, ವರ್ಷಕ್ಕೆ ಒಂದು ಸಲ, ಇದು ಯಾರಿಗೆ ಲಾಂಗ್ ಟರ್ಮ್ ನೀವೇನಾರು ಇಟ್ಕೊಂಡಿದ್ದಾರೆ ಅಂದರೆ ನೀವು 3 ವರ್ಷ 5 ವರ್ಷ, ನಾನು 5 ವರ್ಷದಲ್ಲಿ ಒಂದು ಕಾರ್ ತೊಗೋಬೇಕು ಅನ್ನೋದೇ ಕೆಲವರಿಗೊಂದು ಗೋಲ್ ಆಗಿರುತ್ತೆ. ಈ ಥರ ಇದ್ದಾಗ ಎವ್ರಿ 6 ಮಂತ್ಸ್ ನೀವು ನೋಡೋಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಬಟ್ ಯಾರಾದರೂ ಲಾಂಗ್ ಟರ್ಮ್ ಒಂದು 10 ವರ್ಷಕ್ಕಿಂತ ಜಾಸ್ತಿ ಒಂದು ಲಾಂಗ್ ಟರ್ಮಿಗೆ ಒಂದು ವೆಲ್ತ್ ಕ್ರಿಯೇಷನ್ ಮಾಡಬೇಕು, ಒಂದು ಇನ್ವೆಸ್ಟ್ ಮಾಡಬೇಕು ಅಂತ ಬಂದಿದ್ದಾಗ 1 ವರ್ಷಕ್ಕೆ ಒಂದು ಸಲ ನೀವು ಕ್ಯಾಲೆಂಡರ್ ಬೇಸ್ಡ್ ಅಂದರೆ ಏನಾಗಿರ್ಬೋದು, ಕೆಲವರಿಗೆ ಈಗ ಹೊಸ ವರ್ಷ 2026 ಬರ್ತಾ ಇದೆ ಜನವರಿ, ಆಗ ನಾನು ನೋಡ್ತೀನಿ ನನ್ನ ಅಸೆಟ್ ಅಲೋಕೇಶನ್ ಯಾವ ರೀತಿ ಆಗಿದೆ ಅಂತ, ಆಗ ಒಂದು ರೀಸ್ಟ್ರಕ್ಚರ್ ಮಾಡಲಿಕ್ಕೆ ನೋಡ್ತಾ ಹೋಗ್ಬೋದು. ಕೆಲವರಿಗೆ ಏನಾಗುತ್ತೆ, ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಇರೋದು ನಮ್ಮ ದೇಶದಲ್ಲಿ ಮಾರ್ಚ್ ಟೈಮಲ್ಲಿ ಮಾಡ್ತೀನಿ ಅಂತ ಕೆಲವರಿಗೆ ಇರ್ಬೋದು. ಕೆಲವರಿಗೆ ಇಲ್ಲ, ನಾನು ಡೇಟ್ ಆಫ್ ಬರ್ತ್ ಯಾವುದಿದೆಯೋ ಅವತ್ತು ನಾನು ಅಸೆಟ್ ರೀಬ್ಯಾಲೆನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಹೋಗೋದು. ಈ ರೀತಿ ಒಂದು ವರ್ಷಕ್ಕೆ ಒಂದು ಸಲ ಕ್ಯಾಲೆಂಡರ್ ಬೇಸ್ಡ್ ಮೇಲೆ ನಿಮಗೆ ಯಾವ್ದು ಅನುಕೂಲ, ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತೋ ಆ ಥರ ನೀವು ನಿಮ್ಮ ಪೋರ್ಟ್ಫೋಲಿಯೋನ ನೀವು ರೀಬ್ಯಾಲೆನ್ಸ್ ಮಾಡಬೇಕು. ಯಾವ ರೀತಿ ಎಲ್ಲಿ ನಾನು ಜಾಸ್ತಿ ಅಲೋಕೇಟ್
ಅಲೋಕೇಶನ್ ಆಗಿದೆ, ಎಲ್ಲಿ ಕಮ್ಮಿ ಮಾಡಬೇಕು, ಈ ಥರ ಅಂತ ನಾವು ನೋಡ್ತಾ ಹೋಗ್ಬೋದು. ಇನ್ನೊಂದು ಥ್ರೆಶೋಲ್ಡ್ ಬೇಸ್ಡ್ ಅಂತ ಕರಿತೀವಿ. ಥ್ರೆಶೋಲ್ಡ್ ಬೇಸ್ಡ್ ಅಂದರೆ ಇವಾಗ ಉದಾಹರಣೆಗೆ ನೀವು ಒಂದು 30 ವರ್ಷ ವಯೋಮಾನದವ್ರು ಆಗಿದ್ದೀರಾ ಅಂತ ಅನ್ಕೋಣ. ನಿಮ್ಮ ಗುರಿ ಏನಿರುತ್ತೆ, ನಂದು ಒಂದು 60% ಈಕ್ವಿಟಿನಲ್ಲಿರಬೇಕು, ಇನ್ನು 40% ನಂದು ಬೇರೆ ಡೆಟ್ ಸ್ಕೀಮ್ಗಳು ಇದರಲ್ಲಿರಬೇಕು ಅಂತ ನಿಮ್ದಿರುತ್ತೆ. ಉದಾಹರಣೆಗೆ ಏನಾಗುತ್ತೆ, ಒಂದು ಮಾರ್ಕೆಟ್ ದೊಡ್ಡದಾಗಿ ರ್ಯಾಲಿ ಕೊಟ್ಬಿಡುತ್ತೆ ಅಂತ ಅನ್ಕೋಣ, ಆಯಿತಾ. ನೀವು ಯಾವಾಗ ರೀಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಏನು ಬಂದಿದ್ದೀರಾ, ನಿಮ್ಮ ಈಕ್ವಿಟಿ ಎಕ್ಸ್ಪೋಜರು ನೋಡಿ. ಈಕ್ವಿಟಿ ಎಕ್ಸ್ಪೋಜರ್ ಎಗೇನ್ ಮತ್ತೆ ನಾನು ಇವಾಗ ಹೇಗೆ ನೋಡೋದು ಅಂದರೆ, ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ 100 ರೂಪಾಯಿನಲ್ಲಿ 60 ರೂಪಾಯಿ ಈಕ್ವಿಟಿಗೆ ಹಾಕ್ತಾ ಇದ್ದೀನಿ, 40 ರೂಪಾಯಿ ಡೆಟಿಗೆ ಹಾಕ್ತಾ ಇದ್ದೀನಿ. ಬರೀ ನನ್ನ ಪ್ರಿನ್ಸಿಪಲ್ ಮೇಲೆ ನಾನು ಅಸೆಟ್ ಅಲೋಕೇಶನ್ ಮಾಡಬೇಕಾ? ಇಲ್ಲ. ಇದು ಒಂದು ಕಾಮನ್ ಮಿಸ್ಟೇಕ್ ಸುಮಾರು ಜನ ಮಾಡುವಂಥದ್ದು. ಯಾಕೆ ಅಂದರೆ ನೀವು ಗೋಲ್ ಬೇಸ್ಡ್ ಇಲ್ಲ ಅಂದರೆ ಆ ಥರ ಆಗೋಕ್ಕೆ ಸಾಧ್ಯ ಇರುತ್ತೆ. ಯಾವಾಗ ನೀವು ಗೋಲ್ ಬೇಸ್ಡ್ ಇನ್ವೆಸ್ಟಿಂಗ್ ಇಟ್ಟಿರ್ತೀರಾ, ಉದಾಹರಣೆಗೆ ನಾನು ಕಾರ್ ಎಕ್ಸಾಂಪಲ್ಲೇ ತೊಗೊಂಡೆ ಅಲ್ವಾ. ಲೆಟ್ಸೆ ಯಾರಿಗೋ ಒಂದು 15 ಲಕ್ಷ ರೂಪಾಯಿ ಕಾರ್ ಬೈ ಮಾಡೋಕ್ಕಿದೆ ಅಂತಂದರೆ ನಿಮ್ಮ ಟಾರ್ಗೆಟ್ ಅಮೌಂಟ್ ಏನಂತ ಸೆಟ್ ಆಯಿತು, 15 ಲಕ್ಷ ಅಂತ ಸೆಟ್ ಆಯಿತು. ಸೊ ನಿಮ್ಮ ಅಸೆಟ್ ಅಲೋಕೇಶನ್ ಏನಾಗಿರುತ್ತೆ, ಅದಕ್ಕೆ ಸಂಬಂಧ ಬೇಕಾಗಿರುತ್ತೆ. ಆ 15 ಲಕ್ಷದಲ್ಲಿ ನಾನು ಆ 15 ಲಕ್ಷನ ಅಚೀವ್ ಮಾಡೋಕ್ಕೆ 60% ನಾನು ಈಕ್ವಿಟಿನಲ್ಲಿ ನಾನು ಇನ್ವೆಸ್ಟ್ ಮಾಡ್ತಾ ಇರ್ತೀನಿ, 40% ನಾನು ಡೆಟ್ಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀನಿ. ಅಂದರೆ ಅರ್ಥ ಏನು, ಆ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡಿದ್ಮೇಲೆ ಅದಕ್ಕೆ ಬಂದಿರುವಂಥ ಇಂಟ್ರೆಸ್ಟು ಅದನ್ನು ಸೇರಿಸಿ ನೀವು ನೋಡಬೇಕು, ಅದು 60% ಇದೆಯಾ ಇಲ್ವೋ ಅಂತ. ಉದಾಹರಣೆಗೆ ನೀವು ಒಂದು 5 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ ಇದುವರೆಗೂ, ಆ ಒಂದು ಗೋಲಿಗೋಸ್ಕರ, 15 ಲಕ್ಷ ಗೋಲಿಗೋಸ್ಕರ ನೀವು 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟಿದೆ, ನಿಮಗೆ 20% ಗ್ರೋತ್ ಕೊಟ್ಬಿಟ್ಟಿದೆ ಅಂತ ಅನ್ಕೋಣ. ಸೊ ನಿಮ್ದೇನಾಗುತ್ತೆ, ನೀವು 5 ಲಕ್ಷ ಹೊರಟಿದ್ದು ಇವಾಗ 6 ಲಕ್ಷ ಆಗೋಗಿದೆ ಅಂತ ಅನ್ಕೋಣ. ಬಟ್ ನಿಮ್ದು ಅದು 60% ಬ್ರಾಕೆಟಲ್ಲೇ ಕೂತಿದೆಯಾ, 60%ಗಿಂತ ಒಳಗಿದೆಯಾ, ಓಕೆ, ನೀವೇನು ಅಲ್ಲಿ ಆ್ಯಕ್ಷನ್ ತಗೋಬೇಕಾಗಿಲ್ಲ. ಬಟ್ ಅದು ಒಂದು 70% ಆಗೋಯ್ತು, 80% ಆಗೋಯ್ತು ನಿಮ್ಮದು. ನೀವು 15 ಲಕ್ಷ ರೀಚ್ ಆಗಬೇಕು, ಅದ್ರ ರೀಚ್ ಆಗೋಕ್ಕೆ ಒಂದು ದಾರಿ ನೋಡ್ಕೊಂಡಿದ್ದಾರೆ, ಈ ರೀತಿ ಅಸೆಟ್ ಅಲೋಕೇಶನಲ್ಲೇ ನಾನು ರೀಚ್ ಆಗಬೇಕು ಅಂತ. ಆ ರೀತಿ ಆಗಿದೆ ಅಂತಂದರೆ ನೀವೇನು ಮಾಡ್ತಾ ಹೋಗ್ಬೋದು, ಅದನ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಅಫ್ಕೋರ್ಸ್ ನಿಮಗೆ ಇದೇನು ಅನಿಸುತ್ತೆ ಅಂದರೆ, ಮಾರ್ಕೆಟ್ ಬುಲ್ ಮಾರ್ಕೆಟಲ್ಲಿ ನಡೀತಿದ್ದಾಗ ನಾನು ಯಾಕೆ ಅದನ್ನು ತೆಗಿಬೇಕು ಅಂತ ಅನ್ಸುತ್ತೆ. ಇದು ಕಾಮನ್ ಮಿಸ್ಕನ್ಸೆಪ್ಷನ್ ಬರುವಂಥದ್ದು. ಯಾಕಂದರೆ ಎಲ್ಲದೂ ಚೆನ್ನಾಗಿ ನಡೀತಾ ಇದ್ದಿಲ್ಲ, ನಾನು ಯಾಕೆ ರೀಬ್ಯಾಲೆನ್ಸ್ ಮಾಡಲಿ, ನಾನೇ ಬೇಗ ಕಟ್ ಮಾಡ್ಕೊಂಡಂಗೆ ಆಗುತ್ತಲ್ಲ ಅಂತ. ಆದರೆ ಯಾವಾಗ ಒಂದು ಮಾರ್ಕೆಟಲ್ಲಿ ಕ್ರ್ಯಾಶ್ ಅಂತ ಆಗುತ್ತೆ, ಒಂದು ಬೇರ್ ಮಾರ್ಕೆಟ್ ಅಂತ ಬರುತ್ತೆ, ಆವಾಗ ನಾನು ಮಾಡಿದ ನಿರ್ಧಾರ ಒಳ್ಳೇದಾಯಿತು, ನಾನು ಅವಾಗ ತೆಕ್ಕೊಂಡಿರಲಿಲ್ಲ ಅಂದಿದೆ ಅಂದರೆ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ. ಸೊ ಅದೊಂದು ಬ್ಯಾಲೆನ್ಸ್, ಅದು ಯಾವಾಗಲೂ ಬುಲ್ ಮಾರ್ಕೆಟಲ್ಲಿ ಇದ್ದಾಗ ರೀಬ್ಯಾಲೆನ್ಸಿಂಗ್ ಮಾಡೋದು ಒಂದು ದಡ್ತನ ಅಂತ ಅನಿಸ್ತಾ ಹೋಗುತ್ತೆ. ಆದರೆ ಬೇರ್ ಮಾರ್ಕೆಟ್ ಬಂದಾಗ ನಾನು ಅವಾಗ ಆ್ಯಕ್ಷನ್ ತಗೋಬೇಕಾಗಿತ್ತು ಅಂತ ಅನಿಸ್ತಾ ಹೋಗುತ್ತೆ. ಹಾಗಾಗಿ ಅದೊಂದು ಬ್ಯಾಲೆನ್ಸಲ್ಲಿರಬೇಕು. ಜೊತೆಗೆ ಇದು ಶಾರ್ಟ್ ಟರ್ಮ್ ಗೋಲ್ಸಿಗೆ ಅಂತ ಬಂದಾಗ ನಿಮಗೆ ಇದು ಹಾಸ್ಯಾಸ್ಪದ ಅಂತಲೂ ಅನಿಸ್ಬೋದು ಕೆಲವರಿಗೆ, ಇದೆಲ್ಲ ಮಾಡಬೇಕಾ ಇಷ್ಟೆಲ್ಲ ಅಂತ. ಬಟ್ ನೀವು ಲಾಂಗ್ ಟರ್ಮಲ್ಲಿ ಅಂತ ಇದ್ದಾಗ ಇದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನೀವೇನು ಒಂದು ಎಫರ್ಟ್ಸ್ನ ಮಾಡ್ಕೊಂಡು ಬಂದಿರ್ತೀರ ಎಷ್ಟೋ ವರ್ಷದಿಂದ, ಅದು ಪೋಲಾಗುವಂಥ ಸಾಧ್ಯತೆ ಇರ್ತಾ ಹೋಗುತ್ತೆ. ಸೊ ಹಾಗಾಗಿ ಟ್ಯಾಕ್ಸ್ ಬಗ್ಗೆನೂ ನಾವು ಗಮನ ಇಟ್ಕೊಳ್ಳೋಂಥದ್ದು ಒಳ್ಳೆಯದು. ಅಸೆಟ್ ಅಲೋಕೇಶನ್ ಮಾಡಿದಾಗ ಕೆಲವೊಂದು ಟ್ಯಾಕ್ಸ್ ಫ್ರೀ ಅಸೆಟ್ ಇದೆಯಾ, ಅಥವಾ ಇದರಲ್ಲಿ ನನಗೆ ಟ್ಯಾಕ್ಸೇಷನ್ ಬರುತ್ತಾ, ಟ್ಯಾಕ್ಸೇಷನ್ ಬಂದರೆ ನನ್ನ ಗೋಲ್ ಇಷ್ಟು ರೀಚ್ ಆಗಿದ್ರಲ್ಲಿ ನಾನು ಟ್ಯಾಕ್ಸೇ ಎಷ್ಟು ಕಟ್ಟಿದ್ರೆ ಎಷ್ಟು ಉಳಿತಾ ಹೋಗುತ್ತೆ ನನಗೆ, ಅದನ್ನು ಕೂಡ ನೋಡ್ಕೋಬೇಕು. ಇನ್ಫ್ಲೇಷನ್ನ ಗಣನೆಗೆ ತೊಗೊತ ಹೋಗಬೇಕು, ಅದನ್ನು ನೋಡಿಕೊಂಡು ಪೋರ್ಟ್ಫೋಲಿಯೋನ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಹೀಗಿದೆ ಅಂತಂದಾಗ ಏನು ಒಂದು ಗೋಲ್ಡನ್ ರೂಲ್ ಅಂತ ಏನಾದರೂ ಇದೆಯಾ ನಾನು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ ಮಾಡೋಕ್ಕೆ ಅಂದಾಗ, ನೋಡಿ ಟಿಕ್ಕರ್ ಟೇಪಲ್ಲಿ ಇದೊಂದು ಇಮೇಜ್ ಬಂದಿತ್ತು, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡ್ತೀನಿ. ನೋಡಿ ಇದರಲ್ಲಿ ಎಲ್ಲದನ್ನು ಕೂಡ ಫಾಲೋ ಮಾಡಬೇಕು ಅಂತಿಲ್ಲ ಡೈವರ್ಸಿಫಿಕೇಷನ್ ಅಥವಾ ಅಸೆಟ್ ಅಲೋಕೇಶನ್ ಅಂತ ಮಾಡಿದಾಗ, ಆದರೆ ಸುಮಾರು ಗಣನೆಗೆ ತೊಗೊಳೋಂಥದ್ದು ಹೆಲ್ಪ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಅಸೆಟ್ ಕ್ಲಾಸಲ್ಲಿ ಡೈವರ್ಸಿಫಿಕೇಷನ್ ಮಾಡೋಂಥದ್ದು ನಿಮ್ಗೆ ಗೊತ್ತಿದೆ. ಅಸೆಟ್ ಕ್ಲಾಸ್ ಅಂದರೆ ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು, ಅಂದರೆ ಪ್ಯೂರ್ ಸ್ಟಾಕ್ಸ್ಗಳಲ್ಲಿ, ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋಂಥದ್ದು. ಅದರಲ್ಲೂ ಕೂಡ ನಿಮಗೆ ಹೈಬ್ರಿಡ್ ಮ್ಯೂಚುವಲ್ ಫಂಡು, ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು ಅಂತ ಅದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ 2ನೇ ಪಾಯಿಂಟಲ್ಲಿ ಬರ್ತಾ ಹೋಗುತ್ತೆ. ಬಟ್ ಅಸೆಟ್ ಕ್ಲಾಸ್ ಅಂತಲೇ ಬಂದರೆ ಪ್ಯೂರ್ ಈಕ್ವಿಟಿ ಅಂದರೆ ಮಾರ್ಕೆಟ್ ರಿಲೇಟೆಡ್ ಆಗಿರುವಂಥದ್ದು, ಒಂದು ಫಿಕ್ಸ್ ರಿಟರ್ನ್ ಅಲ್ಲದೆ ವೇರಿ ಆಗುವಂಥ ರಿಟರ್ನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತೀರಾ, ಅಥವಾ ಡೆಟ್ ಅಂದರೆ ಒಂದು ಫಿಕ್ಸ್ಡ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ಅದು ಬಾಂಡ್ಸ್ ಆಗಿರ್ಬೋದು, ಫಿಕ್ಸ್ ಡೆಪಾಸಿಟ್ಸ್ ಆಗಿರ್ಬೋದು, ಈ ಥರದಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತೀರಾ, ಅಥವಾ ಕಮೋಡಿಟಿ ಸೆಗ್ಮೆಂಟ್ ಅದು ಗೋಲ್ಡು, ಸಿಲ್ವರು ಈ ಥರದಲ್ವಾ, ಅಥವಾ ಒಂದು ಸ್ಥಿರ ಆಸ್ತಿ ಅಂತ ಏನು ಕರಿತೀವಿ ರಿಯಲ್ ಎಸ್ಟೇಟಲ್ಲಿ ಅಂತ. ಇದು ನೋಡಿ ಎಗೇನ್ ಅಸೆಟ್ ಕ್ಲಾಸಲ್ಲಿ ಅಲೋಕೇಶನ್ ಮಾಡುವಂಥದ್ದು ನಮ್ಮ ಇನ್ಕಮ್ ಮೇಲೂ ಕೂಡ ಡಿಸೈಡ್ ಆಗ್ತಾ ಹೋಗುತ್ತೆ. ನಮ್ಮ ರಿಸ್ಕ್ ಕ್ಯಾಪಿಟೈಟ್ ಯಾವ ರೀತಿ ಇದೆ, ನಾವು ತೊಗೊಳೋಂಥದ್ದು ರಿಸ್ಕ್ ಕ್ಯಾಪಿಟೈಟ್ ಅದ್ರ ಮೇಲೂ ಕೂಡ ಡಿಸೈಡ್ ಆಗ್ತಾ ಹೋಗುತ್ತೆ. ಈಗ ಯಾರೋ ಒಬ್ಬರು ಉದ್ಯೋಗ ಈಗ ಶುರು ಮಾಡಿದ್ದಾರೆ ಅಂದರೆ ಅವರು ಹೋಗಿ ಎಲ್ಲೋ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅದಕ್ಕೆ ಸಾಕಷ್ಟು ದೊಡ್ಡ ಕ್ಯಾಪಿಟಲ್ ಬೇಕಾಗ್ತಾ ಹೋಗುತ್ತೆ. ಜೊತೆಗೆ ರಿಯಲ್ ಎಸ್ಟೇಟಲ್ಲಿ ಕ್ಯಾಪಿಟಲ್ ಒಂದ್ಸಲ ಲಾಕ್ ಆಯಿತು ಅಂತಂದರೆ ಅದನ್ನ ಲಿಕ್ವಿಡ್ ಮಾಡ್ಕೊಳೋದು ಕೂಡ ತುಂಬ ಕಷ್ಟ ಇರುತ್ತೆ, ಯಾಕಂದರೆ ಸಾಕಷ್ಟು ಪ್ರಾಸೆಸ್ಗಳನ್ನು ನೋಡಿಕೊಂಡು ನೀವು ಮಾಡಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಸಿಂಪಲ್ ಆಗಿರುವಂಥದ್ದು ಸ್ಯಾಲರಿಡ್ ಉದ್ಯೋಗಿ ಆಗಿದ್ದೀರಾ ಅಂತಂದರೆ ಏನಿರುತ್ತೆ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ SIPನೇ ಈಸಿ. ಅದು SIP ಅಂತಂದರೆ ನೀವು RDನ ನೀವು ಕನ್ಸರ್ವೇಟಿವ್ ಇನ್ವೆಸ್ಟ್ ಆದರೆ ಪ್ರತಿ ತಿಂಗಳು ಕಟ್ತಾ ಹೋಗ್ಬೋದು, ಅದು ಡೆಟ್ ಇನ್ಸ್ಟ್ರೂಮೆಂಟಲ್ಲಿ ಆಗಿರುವಂಥದ್ದಾಯಿತು. ಅಥವಾ ನೀವು ಈಕ್ವಿಟಿಗಳಲ್ಲಿ SIPಗಳನ್ನು ಮಾಡ್ತಾ ಹೋಗ್ಬೋದು, ಅದು ಒಂದು ಆಪರ್ಚುನಿಟಿ ಆಗ್ತಾ ಹೋಗುತ್ತೆ. ಒಂದು ವೇಳೆ ಏನಾದರೂ ಮಾರ್ಕೆಟಲ್ಲಿ ಒಂದು ಕ್ರ್ಯಾಶ್ ಬರ್ತಾ ಇದೆ, ಆ ಥರ ಟೈಮಲ್ಲಿ ಏನಾಗ್ತಾ ಹೋಗುತ್ತೆ, ನಿಮಗೆ ಲಂಸಮ್ ಇನ್ವೆಸ್ಟ್ಮೆಂಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಜೊತೆಗೆ ಮಧ್ಯದಲ್ಲಿ ಕೆಲವರಿಗೆ ಯಾರಿಗೋ ಬೋನಸ್ ಬರ್ತಾ ಹೋಯಿತು, ಅಥವಾ ಯಾವುದೋ ಒಂದು ಪಿತ್ರಾರ್ಜಿತವಾಗಿ ಏನೋ ಒಂದು ನಿಮಗೆ ದುಡ್ಡು ಸಿಗ್ತಾ ಹೋಯಿತು, ಈ ಥರ ಆಯಿತು ಅಂತಂದರೆ ಒಂದೇ ಸಲ ಅದನ್ನು ಇನ್ವೆಸ್ಟ್ ಮಾಡೋದಕ್ಕಿಂತ ಒಂದು ಹಂತವಾಗಿ ಮಾರ್ಕೆಟ್ ಸೈಕಲ್ನ ನೋಡಿಕೊಂಡು ಇನ್ವೆಸ್ಟ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಥದ್ದೇ ಅಂತಿಲ್ಲ, ಇಂಥ ಅಸೆಟ್ ಕ್ಲಾಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಕೂಡ ನಮ್ಮ ಒಂದು ರಿಸ್ಕ್ ಅಪಟೈಟ್ ಯಾವ ರೀತಿ ಇದೆ, ನಮ್ಮ ಟೋಟಲ್ ನಮ್ಮ ಹತ್ರ ಇರುವಂಥ ಕ್ಯಾಶ್ ಎಷ್ಟಿದೆ, ನಮ್ಮ ಕ್ಯಾಪಿಟಲ್ ಎಷ್ಟಿದೆ ಅನ್ನೋದ್ರ ಮೇಲೂ ಕೂಡ ಅದನ್ನ
ನಿರ್ಧಾರ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಲಾರ್ಜ್ ಕ್ಯಾಪು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ಅಂತ ಬಂದಿರುತ್ತೆ. ನೋಡಿ, ಸ್ಮಾಲ್ ಕ್ಯಾಪಲ್ಲಿ ರಿಸ್ಕ್ ಜಾಸ್ತಿ, ರಿಟರ್ನು ಜಾಸ್ತಿ. ಲಾರ್ಜ್ ಕ್ಯಾಪಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ, ಆದರೆ ರಿಟರ್ನು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಇದು ಏಜ್ ಮೇಲೆ ನೀವು ರಿಸ್ಕ್ ತೊಗೊತ ಹೋಗ್ಬೋದು. ಯಾರಾದರೂ ಲಾಂಗ್ ಟರ್ಮ್ ನೀವು ಒಂದು ಪ್ಲ್ಯಾನ್ ಮಾಡೋಕ್ಕೆ ಬಂದಿದ್ದೀರಾ, ಈಗಷ್ಟೇ ಇನ್ವೆಸ್ಟ್ಮೆಂಟ್ ಜರ್ನಿನ ಶುರು ಮಾಡಿದ್ದೀರಾ ಅಂದರೆ ಈಕ್ವಿಟಿ ಎಕ್ಸ್ಪೋಜರ್ನ ಜಾಸ್ತಿ ಇಡೋದ್ರ ಜೊತೆಗೆ ಈಕ್ವಿಟಿನಲ್ಲಿ ಸ್ಮಾಲ್ ಕ್ಯಾಪಿಗೆ ಎಕ್ಸ್ಪೋಜರ್ ಜಾಸ್ತಿ ಇಡ್ತಾ ಹೋಗ್ಬೋದು. ಯಾಕೆಂದರೆ ಏರಿಳಿತಗಳನ್ನು ನೋಡ್ತಾ ಹೋಗುತ್ತೆ, ನಿಮಗೆ ಲಾಂಗ್ ಟರ್ಮಲ್ಲಿ ಒಂದು ರಿಸಲ್ಟ್ ಚೆನ್ನಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ನೀವು ಆಲ್ರೆಡಿ ಒಂದು ಮಿಡ್ ವೇ ಬಂದುಬಿಟ್ಟಿದ್ದೀರಾ ಇನ್ವೆಸ್ಟ್ಮೆಂಟ್ ಜರ್ನಿನಲ್ಲಿ ಅಂದರೆ ನಿಮ್ಮ ಸ್ಮಾಲ್ ಕ್ಯಾಪ್ ಎಕ್ಸ್ಪೋಜರ್ನ ಕಮ್ಮಿ ಮಾಡ್ಕೊತಾಬೇಕಾಗುತ್ತೆ. ಯಾಕೆಂತಂದರೆ ಅದು ತುಂಬ ವೊಲಟೈಲ್ ಆಗಿರೋದ್ರಿಂದ ನಿಮ್ಮ ಗೋಲ್ನಿಂದ ಅದು ಡಿವಿಯೇಟ್ ಆಗುವಂಥ ಸಾಧ್ಯತೆ ಇರುತ್ತೆ, ಅದನ್ನ ಬೇರೆ ಕಡೆಗೆ ತೊಗೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆವಾಗ ಒಂದು ಹೈಬ್ರಿಡ್ ಸ್ಟ್ರಾಟಜಿ, ಒಂದು ಮಿಡ್ ಕ್ಯಾಪು ಈ ಥರದಕ್ಕೆ ಬರ್ತಾ ಹೋಗಬೇಕಾಗುತ್ತೆ. ನೀವು ಒಂದು ನಿಮ್ಮ ಗೋಲಿಗೆ ಹತ್ತಿರ ಇದ್ದೀರಾ ಅಂತಂದರೆ ಅದನ್ನ ಆದಷ್ಟು ಲಾರ್ಜ್ ಕ್ಯಾಪಿಗೆ ಮೂವ್ ಆಗೋಂಥದ್ದು ವೆರಿ ಇಂಪಾರ್ಟೆಂಟ್. ಇದು ನೋಡಿ, ತುಂಬ ಒಂದು ಸ್ಟ್ರಾಟಜಿಕಲಿ ಮಾಡ್ತಾ ಹೋಗಬೇಕು. ನೀವು ಓವರಾಲ್ ನಿಮ್ಮ ಅಲೋಕೇಶನಲ್ಲೂ ಕೂಡ ಈಕ್ವಿಟಿಯಿಂದ ಕಮ್ಮಿ ಮಾಡ್ತಾ ಬಂದಿರ್ತೀರಾ. ಆ ಈಕ್ವಿಟಿನಲ್ಲಿ ಕಮ್ಮಿ ಮಾಡಿದ್ರಲ್ಲಿ ಏನಿರುತ್ತೋ ಅದರಲ್ಲೂ ಕೂಡ ನೀವು ಸೆಕ್ಟರಲ್ಲೂ ಕೂಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದಲ್ಲಿ ಕಮ್ಮಿಗೆ ಬಂದಿರ್ತೀರೋ ಆ ಥರ ಮಾಡ್ಕೊತ ಹೋಗಬೇಕಾಗುತ್ತೆ. ಜೊತೆಗೆ ಮಾರ್ಕೆಟ್ ಸೆಕ್ಟರಲ್ಲಿ ಆಪರ್ಚುನಿಟಿಗಳು ಕೂಡ ಸಿಗ್ತಾ ಇರುತ್ತೆ. ಲಾಂಗ್ ಟರ್ಮ್ ಅಂತ ಇದ್ದಾಗ ನಾನು ಬರೀ ಒಂದರಲ್ಲೇ ಇರ್ತೀನಿ ಅಥವಾ ಇದರಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಷ್ಟು ದುಡ್ಡು ಅನ್ನೋದು ಕೂಡ ತಪ್ಪಾಗ್ತಾ ಹೋಗುತ್ತೆ. ಅದ್ರ ಒಳಗಡೆ ನೀವು ಈಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಿದೆ ಅಂದರೆ ಅಲ್ಲಿ ಈಕ್ವಲ್ ಆಗಿ ನಿಮಗೆ ಬ್ಯಾಲೆನ್ಸ್ ಇದೆಯಾ? ಅಲ್ಲಿ ಈಕ್ವಲ್ ಬ್ಯಾಲೆನ್ಸ್ ಅಂದರೆ ಏನು? ಅಲ್ಲಿ IT ಸೆಕ್ಟರ್ ಅಂತಿದೆ, ಬ್ಯಾಂಕಿಂಗ್ ಸೆಕ್ಟರ್ ಅಂತಿದೆ, FMCG ಸೆಕ್ಟರ್ ಅಂತಿದೆ, ಆಟೋ ಸೆಕ್ಟರ್ ಅಂತಿದೆ. ಇದೆಲ್ಲದರಲ್ಲೂ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದ್ದೀನ ನಾನು, ಅಥವಾ ಯಾವುದ್ರಲ್ಲೂ ಒಂದರಲ್ಲಾದ್ರೂ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೀನ, ಅದನ್ನು ಕೂಡ ಚೆಕ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್. ಹಾಗಾಗಿ ಪೋರ್ಟ್ಫೋಲಿಯೋ ರೀಬ್ಯಾಲೆನ್ಸಿಂಗ್ ಅನ್ನೋದು ಒಂದು ಡೀಟೇಲ್ ಆಕ್ಟಿವಿಟಿ ಆಗ್ತಾ ಹೋಗುತ್ತೆ. ಅದನ್ನ ಯಾವಾಗಲೂ ನಾವು ತುಂಬ ಒಂದು ನಾನು ರೀಬ್ಯಾಲೆನ್ಸಿಂಗ್ ಮಾಡಬೇಕು ಅಂತ ಅವಾಗವಾಗ ನೋಡ್ತಾನೆ ಇರೋದು ಅಲ್ಲ, ಹಾಗಂತ ನೋಡ್ದಲ್ಲಿ ಬಿಡೋದು ಇಲ್ಲ, ಮಧ್ಯದಲ್ಲಿ ಒಂದು ಬ್ಯಾಲೆನ್ಸ್. ಅದಕ್ಕೆ ಹೇಳಿದ್ದು ಕ್ಯಾಲೆಂಡರ್ ಮೆಥಡ್ ಅಂತ ನೀವು ನೋಡ್ತಾ ಬರೋದಾದರೆ ವರ್ಷಕ್ಕೆ ಒಂದು ಸಲ ರೀಬ್ಯಾಲೆನ್ಸಿಂಗ್ ಮಾಡೋದಾದರೆ ಒಳ್ಳೆಯದು. ಇಲ್ಲ ಥ್ರೆಶೋಲ್ಡ್ ಮೆಥಡ್ ಅಂತ ಅರ್ಥ ಅನ್ನೋದಂದರೆ ನಿಮಗೆ ಇಂಥದ್ರಲ್ಲಿ ಇಷ್ಟಿಷ್ಟು ಅಲೋಕೇಶನ್ ಮಾಡಬೇಕು ಅಂತ ಒಂದಿರುತ್ತೆ, ಅದರಿಂದ ಒಂದು 5% 10% ಜಾಸ್ತಿ ಆಗಿಬಿಟ್ಟಿದೆ ಒಂದು ಕಡೆ ಅಂತಂದರೆ ಆ ಜಾಸ್ತಿ ಆಗಿರೋದನ್ನು ಸೆಲ್ ಮಾಡಿ ಎಲ್ಲಿ ಕಮ್ಮಿ ಆಗಿದೆಯೋ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ನೀವು ಒಂದು ಆ ಬ್ಯಾಲೆನ್ಸಿಂಗ್ನ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಅಂದರೆ ಉದಾಹರಣೆಗೆ ನೀವು ಗೋಲ್ಡು, ಸಿಲ್ವರು ಇದರಲ್ಲಿ ತುಂಬ ಒಂದು ರ್ಯಾಲಿ ಆಗಿಬಿಟ್ಟಿದೆ, ನಿಮ್ಮದು ಈಕ್ವಿಟಿದು ಏನಿದೆ ಅದು ತುಂಬ ಕಮ್ಮಿ ಆಗಿಬಿಟ್ಟಿದೆ ಇವಾಗ. ಅಂದರೆ ಈಕ್ವಿಟಿನಲ್ಲಿ ಒಂದು ಕ್ರ್ಯಾಶ್ ಬಂತು, ಗೋಲ್ಡ್ ಸಿಲ್ವರ್ ತುಂಬ ಮೇಲೆ ಹೋಯಿತು ಅಂತ ಅನ್ಕೋಣ. ಹಾಗೇನು ಮಾಡ್ಬೋದು, ನೀವು ತುಂಬ ಡಿವೇಟ್ ಆಗಿದೆ, ನೀವು ಏನು ಗೋಲ್ ಅಂದ್ಕೊಂಡಿದ್ರು ಇಷ್ಟು ಇರಬೇಕು ನನ್ನ ಈಕ್ವಿಟಿ, ನನ್ನ ಪೋರ್ಟ್ಫೋಲಿಯೋನಲ್ಲಿ ಇಷ್ಟು ಡೆಟ್ ಇರಬೇಕು ಅನ್ನೋದರಲ್ಲಿ ನಿಮಗೆ ಈಗ ಈಕ್ವಿಟಿದಲ್ಲೇ ತುಂಬ ಕಮ್ಮಿ ಆಗೋಗಿದೆ ಅಂತಂದರೆ ನೀವೇನು ಮಾಡ್ಬೋದು, ಎಲ್ಲಿ ಜಾಸ್ತಿ ಆಗಿದೆಯೋ ಅದರಲ್ಲಿ ಪ್ರಾಫಿಟ್ ಬುಕ್ ಮಾಡಿಕೊಂಡು ಈಕ್ವಿಟಿ ಕಡೆಗೆ ಮಾಡ್ತಾ ಹೋಗ್ಬೋದು. ಆವಾಗ ನಿಮಗೆ ನ್ಯಾಚುರಲಿ ಅದು ಒಂದು ರೀಬ್ಯಾಲೆನ್ಸಿಂಗ್ನ ಮಾಡ್ತಾ ಹೋಗುತ್ತೆ, ಒಂದು ವ್ಯಾಲ್ಯೂ ಬೈಯಿಂಗ್ ಲೆವೆಲ್ ಕೂಡ ಆಗಿರುತ್ತೆ. ಆ ಥರ ಮಾಡ್ಕೊತಾ ಹೋಗ್ಬೋದು ಥ್ರೆಶೋಲ್ಡ್ ಮೆಥಡ್ ಅಂತ ನಾವು ನೋಡ್ತಾ ಬರೋದಾದರೆ. ಜೊತೆಗೆ ಕೆಲವರಿಗೆ ಇದು 3 ಮೇನ್, ನನ್ನ ಪ್ರಕಾರ ನಾನು ಹೇಳೋದಾದರೆ ಈ 3ನ್ನ ನೀವು ಗಣನೆಗೆ ತೊಗೊಂಡ್ರೆ ತುಂಬ ಇಂಪಾರ್ಟೆಂಟು. ಕೆಲವರು ಜಿಯೋಗ್ರಫಿ ಬೇಸ್ಡು ಕೂಡ ಎಕ್ಸ್ಪೋಜರ್ನ ತೊಗೊಳಕ್ಕೆ ನೋಡ್ತಾರೆ. ಯಾಕಂದರೆ ಕೆಲವರು ಬಿಟ್ ಕಾಯಿನು ಈ ಥರ ಕೆಲವೊಂದು ದೇಶದಲ್ಲಿ ಅಲೋಡ್ ಇಲ್ಲದಲ್ಲೇ ಇರೋ ಮೆಥಡ್ ಇರ್ಬೋದು, ಬಟ್ ಬೇರೆ ಕಡೆ ಹೋಗಿ ಅದನ್ನ ಇನ್ವೆಸ್ಟ್ ಮಾಡೋದ್ರ ಕಡೆ ನೋಡ್ತಾ ಹೋಗ್ಬೋದು. ಬಟ್ ಅದಕ್ಕೆ ಅದರದ್ದೇ ಆದಂಥ ರಿಸ್ಕ್ ಇರುತ್ತೆ, ಟ್ಯಾಕ್ಸೇಷನ್ ಇರುತ್ತೆ, ಅದೆಲ್ಲದನ್ನು ಕೂಡ ನೀವು ನೋಡ್ಕೊಂಡು ಹೋಗಬೇಕು. ಕೆಲವರಿಗೆ US ಮಾರ್ಕೆಟು, ಚೈನಾ ಮಾರ್ಕೆಟು ಇಲ್ಲಿ ಜಾಸ್ತಿ ಆಪರ್ಚುನಿಟಿ ಸಿಗ್ತಾ ಹೋಗ್ಬೋದು ನಮ್ಮ ದೇಶಕ್ಕಿಂತ ಅಂತ ಅನಿಸ್ತಾ ಹೋಗ್ಬೋದು. ಹಾಗಾಗಿ ಆಗ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್ ಕಡೆಗೂ ಕೂಡ ನೋಡ್ತಾ ಹೋಗ್ಬೋದು. ಯಾಕಂದರೆ ಡಾಲರ್ ಅನ್ನೋದು ಗಣನೀಯವಾಗಿ ಮೇಲ್ಗಡೆ ಹೋಗ್ತಾನೆ ಇದೆ, ಸೊ ನಾನು ಕರೆನ್ಸಿ ಮಾರ್ಕೆಟಲ್ಲೂ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೋದು. ಈ ಥರ ಅಂತಂದಾಗ ಆ ಒಂದು ಎಕ್ಸ್ಪೋಜರ್ ಬಗ್ಗೆ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಜೊತೆಗೆ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅನ್ನೋದು ನಾನು ಆಗಲೇ ಹೇಳಿದಾಗೆ ಯಾವುದಾದ್ರಲ್ಲೂ ತುಂಬ ಒಂದು ಒಳ್ಳೆ ಪೊಟೆನ್ಷಿಯಲಿ ಒಳ್ಳೆಯದಾಗಿರಬೇಕು, ಒಳ್ಳೆ ಕಾರಣದ ಒಳ್ಳೆ ಸೇಲ್ನ ಮಾಡ್ತಾ ಇದೆ, ಒಳ್ಳೆ ರೆವೆನ್ಯೂನೇ ಕೊಡ್ತಾ ಇದೆ ಆ ಸೆಕ್ಟರು ಅಥವಾ ಆ ಕಂಪ್ನಿನಲ್ಲಿ. ಅಚಾನಕ್ಕಾಗಿ ಏನೋ ಒಂದು ಕಾರಣದಿಂದಾಗಿ ಈಗ ಒಂದು ತುಂಬ ಕೆಳಗಡೆ ಲೆವೆಲ್ಗೆ ಬಂದಿದೆ ಅಂದರೆ ಅಂಥದ್ದನ್ನು ಬೈ ಮಾಡೋದು. ಅಂದರೆ ಕ್ವಾಲಿಟಿ ಸ್ಟಾಕ್ಗಳನ್ನು ಕಡಿಮೆ ಬೆಲೆನಲ್ಲಿ ಬೈ ಮಾಡೋದನ್ನು ವ್ಯಾಲ್ಯೂ ಬೈಯಿಂಗ್ ಅಂತೀವಿ. ಇದನ್ನ ವಾರೆನ್ ಬಫೆಟ್ ಅವರು ಕೂಡ ಹೇಳ್ತಾ ಹೋಗ್ತಾರೆ. ಹಂಗಂತ ಎಲ್ಲ ಕಮ್ಮಿ ಆಗಿರೋದನ್ನೆಲ್ಲ ಬೈ ಮಾಡಬೇಕಾ? ಆ ರೀತಿ ಅಲ್ಲ. ಯಾವುದೋ ಒಂದು ಸ್ಟಾಕು ₹5 ಬಂದುಬಿಟ್ಟಿದೆ ಸರ್, ₹500 ಹೋಗಿತ್ತು, ಈಗ ₹5 ಬಂದುಬಿಟ್ಟಿದೆ, ಬೈ ಮಾಡ್ಬೋದಾ? ಅಲ್ಲ. ಆದರೆ ಕ್ವಾಲಿಟಿ ಇಂಪಾರ್ಟೆಂಟ್. ಕ್ವಾಲಿಟಿ ಸ್ಟಾಕ್ಗಳನ್ನು ಕಡಿಮೆ ಬೈ ಲೆವೆಲಲ್ಲಿ ಬೈ ಮಾಡಿದ್ರೆ ಮಾತ್ರ ಅದು ವ್ಯಾಲ್ಯೂ ಬೈಯಿಂಗ್ ಅಂತ ಕರೆಸ್ಕೊಳ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇಂಡೆಕ್ಸ್ ಅಂದರೆ ನೀವು SIPಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ, ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕಿಲ್ಲ, ನನಗೆ ಕನ್ಸಿಸ್ಟೆಂಟಾಗಿ ನಾನು ಮಾರ್ಕೆಟ್ನಲ್ಲಿ ನಾನು ಇನ್ವೆಸ್ಟೆಡ್ ಆಗಿರಬೇಕು ಅಂತಂದರೆ ನೀವು ಸಿಂಪಲ್ ಆಗಿರುವಂಥ ಇಂಡೆಕ್ಸ್ಗಳನ್ನು ತಗೋದು. ಅವಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕು ಸೆಕ್ಟರ್ದು ನಿಮಗೆ ರಿಸ್ಕ್ ಇರೋದಿಲ್ಲ. ಯಾಕಂದರೆ ಇಂಡೆಕ್ಸ್ ಅನ್ನೋದು ಪ್ರತಿ ಸಲ ರೊಟೇಟ್ ಆಗ್ತಾ ಇರುತ್ತೆ 6 ಮಂತ್ಸು. ಸೊ ಆ ಒಂದು ಬೆನಿಫಿಟ್ನ ನೀವು ತೊಗೊತಾ ಹೋಗ್ಬೋದು. ಕೆಲವರು ಗ್ರೋತ್ ಅಥವಾ ಮೊಮೆಂಟಮ್ ಬೇಸ್ಡ್ ಇನ್ವೆಸ್ಟಿಂಗ್ ಅಂತ ಮಾಡ್ತಾ ಹೋಗ್ತಾರೆ. ಅಂದರೆ ಕೆಲವೊಂದು ಸೆಕ್ಟರ್ಗಳು ಈಗ ಕೋವಿಡ್ ಆದಮೇಲೆ ನಿಮಗೆ ಫಾರ್ಮಾ ಸೆಕ್ಟ್ರು, IT ಸೆಕ್ಟ್ರು ಓವರಾಲ್ ಮಾರ್ಕೆಟನ್ನು ಕೂಡ ಬೀಟ್ ಮಾಡಿ ಮೇಲ್ಗಡೆ ಹೋಯ್ತಲ್ವಾ. ಸೊ ಆ ಥರ ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಏರಿಳಿತಗಳನ್ನು ನೋಡಿ ಒಂದು ಸಲ ಯಾವುದೋ ಒಂದು ಬ್ರೇಕ್ಔಟ್ ಕೊಟ್ಟಾಗ ಅದು ಲಾಂಗ್ ಸೈಕಲ್, ಒಂದು ಜನರಲ್ ರೂಲ್ ಪ್ರಕಾರ 5 ರಿಂದ 7 ವರ್ಷ ಅದರ ಒಂದು ಸೈಕಲ್ಲು ಮೇಲಕ್ಕೆ ಹೋಗ್ತಾ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಈ ಸಲ ಎಲ್ಲದೂ ಕೂಡ ಬೇಗನೆ ಆಯಿತು, ಬೇಗನೆ ಮುಗಿದೋಯ್ತು ಕೂಡ. ಸೊ ಆ ಥರ ಇದ್ದಾಗ ಆ ಒಂದು ಮೊಮೆಂಟಮ್ನ ಯೂಸ್ ಮಾಡಿಕೊಂಡು ಆ ಗ್ರೋತನ್ನು ಅರ್ಥ ಮಾಡಿಕೊಂಡು ಏನು ನಡೀತಾ ಇದೆ, ಯಾವುದ್ರಲ್ಲಿ ಡಿಮ್ಯಾಂಡ್ ಬರ್ತಾ ಇದೆ. ಇವಾಗ ಎಲ್ಲ ಕಡೆ ಎ ಅಂತ ಕೇಳ್ತಾ ಇದ್ದೀವಿ. ಸೊ ಅದು ನಿಜ, ಅದರಲ್ಲಿ ಒಂದು ಸಸ್ಟೈನಬಿಲಿಟಿ ಇದೆಯಾ ಮುಂದೆ ಅಂತಂದರೆ ಅದರಲ್ಲಿ ನೋಡ್ತಾ ಹೋಗ್ಬೋದು. ಅಂತಂದರೆ ಬರೀ ಇರೋದಿಲ್ಲ ಅಲ್ವಾ, ಅದರಲ್ಲಿ ಎನರ್ಜಿ ಕೂಡ್ಕೊಂಡಿರುತ್ತೆ, ಅದಕ್ಕೆ ಸುತ್ತಮುತ್ತ ಸಾಕಷ್ಟು ಸೆಕ್ಟರ್ಗಳು ಅದಕ್ಕೆ ಪೂರಕವಾಗಿರುತ್ತೆ. ಆ ಥರದನ್ನು ನೋಡಿಕೊಂಡು ಆ ಇನ್ವೆಸ್ಟ್ಮೆಂಟ್ನ ಸ್ಟೈಲ್ನ ಅಬ್ಸರ್ವ್ ಮಾಡ್ಕೊಂಡು ಮಾಡುವಂಥದ್ದು ಕೂಡ ಒಂದು ಡೈವರ್ಸಿಫಿಕೇಷನ್ನ ಕೊಡ್ತಾ ಹೋಗುತ್ತೆ. ಸೊ ಹೋಪ್ಫುಲಿ ಇದರಿಂದ ನಿಮಗೆ
ಒಂದು ಕ್ಲಾರಿಟಿ ಸಿಗ್ತಾ ಇದೆ ಅಂತ ಅನ್ಕೊಂತೀನಿ ಯಾವ್ಯಾವ ರೀತಿ ಆಗುತ್ತೆ ಅಂತ. ಜೊತೆಗೆ ಅಸೆಟ್ ಕ್ಲಾಸನ್ನು ಯಾಕೆ ನಾವು ಈ ಥರ ಡೈವರ್ಸಿಫೈ ಮಾಡಬೇಕು ಅನ್ನೋದಕ್ಕೂ ಕೂಡ ನೋಡಿ, ನಾನು ಮಾರ್ಕೆಟಲ್ಲಿ ಯಾವ ರೀತಿ ಸೈಕಲ್ ಇದೆ ಅಂತ ಹೇಳಿದ್ನೋ ಅದೇ ರೀತಿಯಾಗಿ ಬೆಸ್ಟ್ ಮತ್ತು ವರ್ಸ್ಟ್ ಪರ್ಫಾರ್ಮರ್ ಅಸೆಟ್ ಸೈಕಲ್ಲು ಕೂಡ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಫಂಡ್ಸ್ ಇಂಡಿಯಾದವರು ಒಂದು ಸರ್ವೆ ಮಾಡಿದರು. ಅದರಲ್ಲಿ ನೀವು 2010ರಿಂದ 2023 ತನಕ ನೀವು ಡೇಟಾ ಬರೋದು ನೋಡಿದ್ರೆ ನೋಡಿ, 2010ರಲ್ಲಿ ಗೋಲ್ಡೇ ಎಲ್ಲ ಅಸೆಟ್ ಕ್ಲಾಸ್ಗಿಂತ ಟಾಪ್ ಗೇನಿಂಗ್ ಸೆಕ್ಟರ್ ಆಗಿತ್ತು. 2021ರಲ್ಲೂ ಕೂಡ ಗೋಲ್ಡೇ ಆಗಿತ್ತು, ಆಯಿತಾ. ಆವಾಗ ನೋಡಿ ಇಂಡಿಯನ್ ಈಕ್ವಿಟಿ 23% ಕರೆಕ್ಷನ್ ಕೊಟ್ಟಿದೆ. 2010ರಲ್ಲಿ ರಿಯಲ್ ಎಸ್ಟೇಟ್ 24%, ಗೋಲ್ಡ್ ರಿಯಲ್ ಎಸ್ಟೇಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಬಟ್ ಕೆಲವೊಂದು ವರ್ಷಗಳಲ್ಲಿ ಏನಾಗುತ್ತೆ, ರಿಯಲ್ ಎಸ್ಟೇಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು, ಅಥವಾ ಇಂಡಿಯನ್ ಈಕ್ವಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡದೇ ಇರ್ಬೋದು, US ಈಕ್ವಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು. ಈ ರೀತಿಯಾಗಿ ಪ್ರತಿ ವರ್ಷವೂ ನೀವು ನೋಡ್ತಾ ಬರೋದಾದ್ರೆ ಕನ್ಸಿಸ್ಟೆಂಟ್ ಆಗಿ ಒಂದೇ ವಿನ್ನರ್ ಅನ್ನೋದು ಇರೋದಿಲ್ಲ, ಪ್ರತಿ ವರ್ಷವೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಇದರಿಂದ ಅರ್ಥ ಏನು, ನೀವು ಯಾವುದೋ ಒಂದೇ ಒಂದು ಸೆಕ್ಟರಲ್ಲಿ ಬರೀ ರಿಯಲ್ ಎಸ್ಟೇಟಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಥವಾ ಬರೀ ಗೋಲ್ಡಲ್ಲೇ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಈ ಮಾರ್ಕೆಟಿನ ಏರಿಳಿತಗಳಾದಾಗ, ಅಸೆಟ್ ಕ್ಲಾಸಿನ ಏರಿಳಿತಗಳಾದಾಗ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಮಗಿರೋದಿಲ್ಲ. ಹಾಗಾಗಿ ತಮ್ಮ ರೂಲ್ ಏನಾಗ್ತಾ ಹೋಗುತ್ತೆ, ಎಲ್ಲದರಲ್ಲೂ ಕೂಡ ಒಂದು ಒಳ್ಳೆ ಎಕ್ಸ್ಪೋಜರ್ನ ಹೊಂದಿರೋದು ನಿಮ್ಗೆ ಏನಾಗುತ್ತೆ, ಒಂದು ಬ್ಯಾಲೆನ್ಸ್ ಪೋರ್ಟ್ಫೋಲಿಯೋ, ಒಂದು ಕನ್ಸಿಸ್ಟೆಂಟ್ ಆಗಿ ನಮಗೆ ಒಂದರಲ್ಲಿ ಮೇಲೆ ಹೋದರೆ ಇನ್ನೊಂದು ಅದನ್ನ ಆಫ್ಸೆಟ್ ಮಾಡ್ಕೊಡುವಂಥ ಒಂದು ರಿಟರ್ನ್ಸ್ ಕೊಡುವಂಥ ಕೆಪಾಸಿಟಿನ ಕೊಡ್ತಾ ಹೋಗುತ್ತೆ. ಹಾಗಾಗಿ ಗೋಲ್ಡನ್ನು ಕೂಡ ನೀವು ನೋಡಿದ್ದೀರಾ, ಯಾವತ್ತೂ ಕೂಡ ಗೋಲ್ಡನ್ನ ಒಂದು ಈಕ್ವಿಟಿನ ಬೀಟ್ ಮಾಡುವಂಥ ಒಂದು ಇನ್ಸ್ಟ್ರೂಮೆಂಟ್ ಅಂತ ನೋಡಲಿದ್ದೀರಿ, ಒಂದು ಇನ್ಶೂರೆನ್ಸ್ ಅಂತಲೇ ನೋಡ್ತಾ ಇದ್ರು ಹೊರತು ಒಂದು ಇನ್ವೆಸ್ಟ್ಮೆಂಟ್ ಅಂತ, ಒಂದು ಹೆಡ್ಜಿಂಗ್ ಪ್ಲಾಟ್ಫಾರ್ಮ್ ಆಗಿ ನೋಡ್ತಾ ಇದ್ರು. ಆದರೆ ಏನಾಗಿದೆ ಈಗ ಲಾಸ್ಟ್ 3-4 ವರ್ಷದಲ್ಲಿ, ಈಗ ಲಾಸ್ಟ್ 10 years ಡೇಟಾನು ನೋಡೋದಾದ್ರೂ ಕೂಡ ಈಕ್ವಿಟಿನ ಬೀಟ್ ಮಾಡಿ ಗೋಲ್ಡ್ ರಿಟರ್ನ್ ಕೊಟ್ಟಿದೆ, ಅಷ್ಟು ಒಂದು ದೊಡ್ಡ ರ್ಯಾಲಿ ಆಗೋಗಿದೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ಆ ಬ್ಯಾಲೆನ್ಸ್ ಇಟ್ಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಜೊತೆಗೆ ಈ ಸೆಕ್ಟರ್ ವೈಸ್ ಅಂತ ನಾವು ನೋಡ್ತಾ ಬರೋದಾದ್ರೂ ಕೂಡ ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಥವಾ ನೀವು ಜಾಸ್ತಿ ಡೆಟ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಮಾರ್ಕೆಟಲ್ಲಿ ಒಂದು ಬೇರ್ ಮಾರ್ಕೆಟ್ ಅಂತ ಬಂದಾಗ, ಒಂದು ಇನ್ಫ್ಲೇಷನ್ ಕಾರಣದಿಂದಾಗಿ ಬಂದಿರ್ಬೋದು ಅಥವಾ ಏನೋ ಒಂದು ಗ್ಲೋಬಲ್ ಒಂದು ಕಾರಣದಿಂದಾಗಿ ಬಂದಿರ್ಬೋದು, ಆವಾಗ ಡ್ರಾ ಡೌನ್ ಅಂತ ಏನಾಗುತ್ತೆ, ನೀವು ಎಷ್ಟು ನಿಮಗೆ ರೆಡ್ ಆಗ್ತಾ ಹೋಗುತ್ತೆ, ಅನ್ರಿಯಲೈಸ್ಡ್ ಪ್ರಾಫಿಟ್ ಲಾಸ್ ಅಂತ ಏನು ಕರಿತೀವಿ, ಅದು ಕೂಡ ಕಮ್ಮಿ ಇರುತ್ತೆ. ನೀವು ಈಕ್ವಿಟಿಗೆ ಎಕ್ಸ್ಪೋಜರ್ ಕಮ್ಮಿ ಹೊಂದಿದ್ದೀರಾ ಅಥವಾ ಈಕ್ವಿಟಿ ಒಳಗಡೆ ಸ್ಮಾಲ್ ಕ್ಯಾಪಿಗೆ ಎಕ್ಸ್ಪೋಜರ್ನ ಕಮ್ಮಿ ಹೊಂದಿದ್ದೀರಾ ಅಂತಂದರೆ, ಅಥವಾ ನೀವು ಈಕ್ವಿಟಿನೇ ಜಾಸ್ತಿ ಎಕ್ಸ್ಪೋಜರ್ ಹೊಂದಿದ್ದೀರಾ ಅಥವಾ ಈಕ್ವಿಟಿನಲ್ಲಿ ರಿಸ್ಕಿ ಸೆಕ್ಟರ್ಗಳು ಅಥವಾ ಈ ಥರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸ್ಮಾಲ್ ಕ್ಯಾಪು ಇದಕ್ಕೆ ಜಾಸ್ತಿ ಇದೆ ಅಂತಂದರೆ ಡ್ರಾ ಡೌನ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಮಾರ್ಕೆಟ್ ಒಂದು ರ್ಯಾಲಿ ಅಂತ ಮಾಡಿದಾಗ, ಪರ್ಫಾರ್ಮೆನ್ಸ್ ಅಂತ ಕೊಟ್ಟಾಗ ನಿಮ್ಮ ರಿಟರ್ನು ಕೂಡ ಜಾಸ್ತಿ ಇರುತ್ತೆ ಅನ್ನೋದು ಡೇಟಾ ಹೇಳ್ತಾ ಇದೆ. ಉದಾಹರಣೆಗೆ ನೀವು ನೋಡ್ತಾ ಇದ್ದೀರಾ, ಯಾರಾದರೂ ಒಬ್ಬರ ಪೋರ್ಟ್ಫೋಲಿಯೋನ 70% ಈಕ್ವಿಟಿನಲ್ಲಿ ಅಲೋಕೇಟ್ ಮಾಡಿ 30% ಡೆಟ್ಟಲ್ಲಿ ಅಲೋಕೇಟ್ ಮಾಡಿದ್ರು ಅಂತಂದರೆ 10 years ಅಂತ ನಾವು ನೋಡ್ತಾ ಬರೋದಾದರೆ ನೋಡಿ, 70% ಈಕ್ವಿಟಿ ಯಾರು ಅಲೋಕೇಟ್ ಮಾಡಿದ್ರು ಅವ್ರದ್ದು 13% ರಿಟರ್ನ್ ಕೊಟ್ಟಿದೆ ಆನ್ ಆನ್ ಆವ್ರೇಜು. 50% ಈಕ್ವಿಟಿಯನ್ನು ಮಾಡಿದವರಿಗೆ 11% ಕೊಟ್ಟಿದೆ, 30% ಈಕ್ವಿಟಿ ಇಟ್ಟವರಿಗೆ 10% ಕೊಟ್ಟಿದೆ. ಆದರೆ ಮಾರ್ಕೆಟ್ ಏನಾದರೂ ಕರೆಕ್ಷನ್ ಅಂತ ಆದಾಗ ಡ್ರಾ ಡೌನ್ ಅಂತ ನೀವು ನೋಡ್ತಾ ಬರೋದಾದರೆ 40% ಡ್ರಾ ಡೌನ್ ಆಗಿದೆ. ಯಾರ್ದು ಈಕ್ವಿಟಿ ಎಕ್ಸ್ಪೋಜರ್ ಜಾಸ್ತಿ ಇತ್ತು ಅವರಿಗೆ, ಕಂಪೇರಿಟಿವ್ಲಿ ಡೆಟ್ ಎಕ್ಸ್ಪೋಜರ್ ಜಾಸ್ತಿ ಇದ್ದವರಿಗೆ ಅಷ್ಟೊಂದು ಡ್ರಾ ಡೌನ್ ಆಗಿರೋದಿಲ್ಲ. ಹಾಗಾಗಿ ಇದು ಒಂದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿರಬೇಕು, ನನಗೆ ಮಾರ್ಕೆಟ್ ಈ ಥರ ಆಯಿತು, ಮುಂದೆ ಬಿಹೇವಿಯರ್ ಆಯಿತು ಅಂದರೆ ನಾನು ಅದನ್ನ ನೋಡಲಿಕ್ಕೆ ನನಗೆ ತಯಾರಿದ್ದೀನ, ಜೊತೆಗೆ ನನ್ನ ಗೋಲು ಹತ್ತಿರಕ್ಕೆ ಬರ್ತಾ ಇದೆಯಾ, ನನ್ನ ಗೋಲ್ ಹತ್ತಿರ ಬರ್ತಿದೆ ಅಂತಂದರೆ ನಾನು ಇಷ್ಟೊಂದು ಎಕ್ಸ್ಪೋಜರ್ನ ಇಟ್ಕೊತಾ ಹೋಗ್ಬೋದಾ, ಅದರಿಂದ ನನ್ನ ಟಾರ್ಗೆಟ್ನ ರೀಚ್ ಆಗದಲ್ಲೇ ಹೋಗ್ತಾ ಹೋಗ್ಬೋದು. ಹಾಗಾಗಿ ನಾನು ಆವಾಗ ಸೇಫ್ ಕಡೆಗೆ ಹೋಗ್ತಾ ಹೋಗಬೇಕು. ಬರೀ ಏಜ್ ವೈಸೇ ಮಾಡ್ಕೊಂಡು ಹೋಗಬೇಕು ಅಂತಲ್ಲ, ಏಜ್ ವೈಸ್ ಜೊತೆಗೆ ನಾವು ಗೋಲ್ ವೈಸು ಕೂಡ ನಾವು ನಮ್ಮ ಅಲೋಕೇಶನ್ಗಳನ್ನು ಚೇಂಜ್ ಮಾಡ್ಕೊತಾ ಹೋಗಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತು ಫಂಡಮೆಂಟಲ್ಸ್ ಆಗಿರುತ್ತೆ ನಾವು ಅಸೆಟ್ ಅಲೋಕೇಶನ್ ಅಥವಾ ಇನ್ವೆಸ್ಟ್ಮೆಂಟಿಂಗ್ ಅಂತ ಬಂದಾಗ. ಅಫ್ಕೋರ್ಸ್ ಇದರಲ್ಲಿ ಎಲ್ಲದನ್ನು ಕೂಡ ಇನ್ ಡೀಟೇಲ್ ಆಗಿ ಹೇಗೆ ಕವರ್ ಮಾಡೋದು ಅನ್ನೋದನ್ನು ನಾನು ಮಾಡಿಲ್ಲ, ಆದರೆ ಒಂದಿಷ್ಟು ಆಶಯ ಅಂತೂ ನಿಮಗೆ ಗೊತ್ತಾಗಿದೆ. ಅಟ್ಲೀಸ್ಟ್ ಈ ಆಕ್ಟಿವಿಟಿ ಯಾರಾದರೂ ಇದುವರೆಗೂ ಮಾಡೇ ಇಲ್ಲ, ನಾನು ಸುಮ್ಮನೆ ಬ್ಲೈಂಡಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ಯಾರೋ ಒಂದು ಏನು ಹೇಳಿದ್ದಾರೆ ಅಂತ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ನೀವು ನಿಮ್ಮ ಪೋರ್ಟ್ಫೋಲಿಯೋಗಳನ್ನು ಚೆಕ್ ಮಾಡ್ಕೊಳ್ಳುವಂಥ ಸಮಯ. ಎಲ್ಲಿ ಎಷ್ಟು ಎಕ್ಸ್ಪೋಜರ್ ಇದೆ ನಂದು, ನಾನು ಎಲ್ಲಿ ಬ್ಯಾಲೆನ್ಸ್ ಮಾಡ್ಕೊತ ಹೋಗಬೇಕು ನನ್ನ, ಮತ್ತು ಜೊತೆಗೆ ಇದನ್ನ ಬರೀ ವರ್ಷ ಮಾಡೋದು ಅಥವಾ 5-10% ಡ್ರಿಫ್ಟ್ ಆದಾಗ ಮಾಡೋದು ಅಂತ ಹೇಳಿದೆ. ಜೊತೆಗೆ ಫ್ಯಾಮಿಲಿನಲ್ಲಿ ಚೇಂಜಸ್ ಆಗ್ತಾ ಹೋಗ್ಬೋದು, ನಿಮ್ಮ ಮೇಲೆ ಫ್ಯಾಮಿಲಿನಲ್ಲಿ ಡಿಪೆಂಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ಬೋದು, ನಿಮ್ಮ ಕೆಲಸ ಚೇಂಜ್ ಮಾಡಿ ನಿಮ್ಮ ಇನ್ಕಮ್ ಜಾಸ್ತಿ ಆಗ್ತಾ ಹೋಗ್ಬೋದು. ಆಗಲೂ ಕೂಡ ಇದನ್ನ ಮತ್ತೆ ನೀವು ರಿಯಲೋಕೇಟ್ ಮಾಡಿಕೊಂಡು ನೋಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇನ್ವೆಸ್ಟ್ ಮಾಡೋದು ನಿಜ, ತುಂಬ ಮಾಡಲೇಬೇಕು, ಎಲ್ಲರೂ ಮಾಡಲೇಬೇಕು ಇನ್ವೆಸ್ಟ್ಮೆಂಟ್ ಮಾಡೋದ್ರ ಜೊತೆಗೆ ಒಂದು ರೈಟ್ ಅಸೆಟ್ ಅಲೋಕೇಶನಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನ, ಜೊತೆಗೆ ನಾನು ಒಂದು ಗೋಲ್ಗೋಸ್ಕರ, ಒಂದು ಗುರಿಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀನ ಅಂತ ನೋಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಈ ವರ್ಷ 2026ರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ತೀರಾ ಅನ್ನೋದು ನನ್ನ ಚಾನಲ್ನ ಆಶಯ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.